ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ಈ ದಿನದ ಧ್ಯಾನಕ್ಕೆ ಹೋಗುವ ಮೊದಲು ಒಮ್ಮೆ ಇಂದಿನ ಸ್ಥಿತಿಗತಿಗಳನ್ನು ನಾವು ಸ್ವಲ್ಪ ಗಂಭೀರವಾಗಿ ನೋಡೋಣ. ಕೋವಿಡ್ ಸೋಂಕು ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಹರಡಿರೋದ್ರಿಂದ ನಮ್ಮ ಘನ ಸರ್ಕಾರ ಇದೇ 24ನೇ ತಾರೀಕಿನಿಂದ ಇನ್ನೂ 14 ದಿನಗಳು ಈ ಲಾಕ್ಡೌನ್ ಅವಧಿಯನ್ನು ವಿಸ್ತಾರ ಮಾಡಿದೆ. ಆದ್ದರಿಂದ ನಮ್ಮ ಘನ ಆಲಯ, ನಮ್ಮ ಮನೆಗಳಲ್ಲಿ ನಡೆಯತಕ್ಕಂಥ ಪ್ರಾರ್ಥನಾ ಕೂಟಗಳು ನಿಂತು ಹೋಗಿವೆ. ಇದು ಬಹಳ ದುರದೃಷ್ಟಕರವಾದ ವಿಷಯ. ಮತ್ತಾಯ 24ರಲ್ಲಿ ಕ್ರೈಸ್ತನ ಪ್ರವಾದನೆಯು ಹೇಳಿರುವಂತೆ ಅಲ್ಲಲ್ಲಿ ಕ್ಷಾಮ, ಘೋರ ವ್ಯಾಧಿ, ಭೂಕಂಪಗಳು, ಜನಕ್ಕೆ ವಿರೋಧವಾಗಿ ಜನ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವುದು, ಯುದ್ಧಗಳಾಗುತ್ತಿರುವಂತೆ ಇದೆ ಎಂಬ ವಿಷಯಗಳನ್ನು ನೀವು ಕೇಳುವಿರಿ. ಆಗ ನೀವು ಕಳವಳ ಪಡಬೇಡಿ, ಹೀಗೆ ಆಗುವುದು ಅಗತ್ಯ. ಇದು ನೂತನ ಕಾಲವು ಹುಟ್ಟುವ ಪ್ರಸವೇದನೆಯ ಕಾಲ ಎಂಬುದಾಗಿ ಹೇಳಿದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ನಾವು ನೋಡುವುದಾದರೆ, ಈಗ ಈ ಕೊರೋನಾದ 2ನೇ ಅಲೆ ಇದು ಒಂದು ವ್ಯಾಪಕವಾಗಿ ಎಲ್ಲ ಕಡೆ ಹರಡಿ, ಅದರ ಜೊತೆಗೆ ಮತ್ತೊಂದು ಬ್ಲ್ಯಾಕ್ ಫಂಗಸ್ ಅಂತಕ್ಕಂಥ ಒಂದು ಹೊಸ ರೋಗ ಅಂಟಿಕೊಂಡು ಈಗಾಗಲೇ ಅದಕ್ಕೆ ಬಹಳಷ್ಟು ಜನ ಬಲಿಯಾಗಿದ್ದಾರೆ. ಇಂತಹ ಒಂದು ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಎಲ್ಲರೂ ಹೆದರುವುದು ಸಹಜವೇ. ಆದರೆ ದೇವರಾದುಕೊಂಡ ಮಕ್ಕಳು, ಇಂತಹ ಸತ್ಯ ಸಭೆಯವರು ಕಿಂಚತ್ತೂ ಹೆದರುವ ಅವಶ್ಯವಿಲ್ಲ ಎಂಬುದಾಗಿ ನಾನು ದೃಢಪಡಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅಥವಾ ಆಗಿಂದಾಗೆ ನಾವು ಭಕ್ತನಾದ ದಾವೀದನು ಬರೆದ ಕೀರ್ತನೆಯ ಕೆಲವು ವಚನಗಳನ್ನ ನಾವು ಧ್ಯಾನ ಮಾಡೋಣ. ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರ ಬಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವನು. ಕ್ರಿಸ್ತ ನನ್ನ ಸಹೋದರ ಸಹೋದರಿ, ಆತನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವನು. ಅವನು ಮೊರೆ ಇಡುವಾಗ ಅವನ ಹತ್ತಿರ ಬಿದ್ದು ಅವನ ಇಕ್ಕಟ್ಟಿನ ದಿನದಲ್ಲಿ ಅವನನ್ನು ರಕ್ಷಿಸುವನು. ಎಂತಹ ವಾಕ್ಯಗಳು! ಈ ಪ್ರಪಂಚದಲ್ಲಿ ಎಷ್ಟು ಜನ ಸರ್ವಶಕ್ತ ದೇವರ ವಿಷಯದಲ್ಲಿ ಆಸಕ್ತರಾಗಿದ್ದಾರೆ. ಎಷ್ಟು ಜನ ಆತನ ನಾಮವನ್ನು ಸ್ಮರಿಸ್ತಾರೆ, ಆತನ ನಾಮವನ್ನು ಉಚ್ಚರಿಸಿ ಘನಪಡಿಸ್ತಾರೆ. ಆದರೆ ನೀವು ಈ ವಾಕ್ಯಗಳನ್ನ ಮೊದಲೇ ತಿಳ್ಕೊಂಡಿದ್ದು, ಯಾವೇ ದೇವರೇ ಅಂತ ನಾವು, ತಂದೆಯೇ ಅಂತ ನಾವು ನಮ್ಮ ಬಾಯಿಗಳಲ್ಲಿ ಸದಾ ಉಚ್ಚರಿಸ್ತಾ ಇದ್ದೀವಿ. ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನು ಅನ್ನೋ ಮಾತು ನೆನಪಾಗ್ತದೆ. ಕೀರ್ತನೆ 91ರಲ್ಲಿ ದೇವರು ಬಹಳಷ್ಟು ವಾಗ್ದಾನಗಳನ್ನ ಮಾಡಿದಾರಲ್ವ. ಆದ್ದರಿಂದ ನಮ್ಮ ಸಭೆ ಯಾರೂ ಸಹ ಕಿಂಚತ್ತೂ ಈ ಒಂದು ವಿಷಯದಲ್ಲಿ ಕಳವಳ ಪಡದೆ, ಹೆದರಿಕೊಳ್ಳದೆ ಧೈರ್ಯವಾಗಿ ಈ ದಿನಗಳನ್ನ ನಾವು ಎದುರಿಸೋಣ. ಸದಾ ಪ್ರಾರ್ಥನೆ ನಿರತರಾಗಿರೋಣ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತೀನಿ. ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ಕಳೆದ ವಾರ
ನಾನು ಹೇಳಿದ್ದೆ ಈ ವಾರ ಅಂದರೆ ಈ ದಿನ ನಾವು ಸಭೆ ಎತ್ತಲ್ಪಡುವ ವಿಷಯವನ್ನು ಧ್ಯಾನ ಮಾಡೋಣ ಅಂತ. ಈ ಸಭೆ ಎತ್ತಲ್ಪಡುವ ವಿಷಯ ದೇವರ ಯೋಜನೆಯಲ್ಲಿ ಒಂದು ಅಮೋಘವೂ ಆಶ್ಚರ್ಯಕರವಾದ ವಿಷಯ. ಈ ಅಮೋಘವೂ ಮತ್ತು ಮಹತ್ತರವಾದ ಈ ಘಟನೆ ಈ ವಿಶ್ವದಲ್ಲಿ ಬಹಳ ಸನಿಹದಲ್ಲಿ ನಡೀತಕ್ಕಂಥ ಒಂದು ವಿಷಯ. ಸರ್ವಶಕ್ತ ದೇವರ ಯುಗಾಂತರ ಯೋಜನೆಯಲ್ಲಿ 7,000 ವರ್ಷಗಳ ಒಂದು ಯೋಜನೆಯಲ್ಲಿ ಪ್ರಸ್ತುತ ನಾವುಗಳು ಈ ಸುವಾರ್ಥ ಯುಗದ ಅಂತ್ಯಭಾಗದಲ್ಲಿ ಜೀವಿಸ್ತಾ ಇದ್ದೀವಿ. ಒಂದೊಂದು ಯುಗಕ್ಕೂ ಒಂದು ಅಂತ್ಯ ಆಗುತ್ತೆ. ಅದನ್ನ ನಾವು ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಿ. ಅದನ್ನೇ ನಾವು ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತೀವಿ. ಒಂದೊಂದು ಯುಗಗಳು ಮುಕ್ತಾಯವಾಗುವಾಗ ಒಂದೊಂದು ಆಶ್ಚರ್ಯಕರವಾದ ಘಟನೆಗಳು ನಡೆದಿವೆ. ಅಂತೆಯೇ ನಾವೀಗ ಸುವಾರ್ಥ ಯುಗದ ಅಂತ್ಯಭಾಗದಲ್ಲಿದ್ದೀವಿ. ಸುವಾರ್ಥ ಯುಗದ ಅಂತ್ಯ ಬಹಳ ಭಯಾನಕವೂ ಹಿಂದೆಂದೂ ಕಂಡರಿಯದ ಮಹಾಸಂಕಟ ದಿನಗಳನ್ನು ಈ ವಿಶ್ವ ನೋಡಬೇಕಾಗಿದೆ. ಈ ಮಹಾಸಂಕಟದ ವಿಷಯದ ಬಗ್ಗೆ ನಮ್ಮ ವಿಮೋಚಕನು, ಒಡೆಯನು, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆದ ಯಾಶುವ ಮೆಷಾಯನು ಅದನ್ನ ಪ್ರವಾದನಾ ರೂಪದಲ್ಲಿ ಮತ್ತಾಯ 24ನೇ ಅಧ್ಯಾಯದಲ್ಲಿ ಅದರ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ನಾವು ಸಹ ಕಳೆದ ಮೇ 9ನೇ ತಾರೀಕು ಕೆಲವು ವಿಷಯಗಳನ್ನ ನಾವು ಧ್ಯಾನ ಮಾಡಿದ್ವು. ಈಗ ಪುನಃ ನಾವು ಮತ್ತಾಯ 24ನೇ ಅಧ್ಯಾಯ 21, 22, 23ನ್ನ ಈ ರ್ಯಾಪ್ಚರ್ ಎನ್ನುವ ವಿಷಯವನ್ನು ಚರ್ಚೆ ಮಾಡಕ್ ಮೊದಲು ಸ್ವಲ್ಪ ಅದನ್ನು ನೋಡೋಣ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲಿಗೂ ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವುದು. ಇದನ್ನ ಇಂಗ್ಲಿಷ್ನಲ್ಲಿ ಗ್ರೇಟ್ ಸಫರಿಂಗ್ ಅಂತ, ಆ ಮಹಾಸಂಕಟ ದಿನವನ್ನ. ಇದು KJV ಇಂಗ್ಲಿಷ್ ವರ್ಷನ್ ಟ್ರಾನ್ಸ್ಲೇಷನ್ ಅನ್ನು ನೋಡೋದಾದ್ರೆ ಅದನ್ನ ಗ್ರೇಟ್ ಟ್ರಿಬುಲೇಷನ್ ಅಂತ. ಆದಾಗ್ಯೂ ಈ ಮುಂದೆ ಈ ಘೋರ ಮಹಾಸಂಕಟ ದಿನಗಳ ಬಗ್ಗೆ ಖುದ್ದಾಗಿ ಕ್ರಿಸ್ತನೇ ತನ್ನ ಪ್ರವಾದನೆಯಲ್ಲಿ ಹೇಳಿದ್ರೂ ಸಹ ಈಗಿನ ಸಭೆಗಳು ಸತ್ಯ ಕಹಿ ಎನ್ನುವ ರೀತಿಯಲ್ಲಿ ಈ ದಿನಗಳ ಬಗ್ಗೆ ಯಾರೂ ಪ್ರಸ್ತಾಪಿಸಲ್ಲ. ಯಾವುದೇ ಸಭೆಗಳಲ್ಲಿ ಇದರ ಬೋಧನೆ ಆಗಲ್ಲ. ಇನ್ನೂ ಕೆಲವು ಸಭೆಗಳು ಇದು ಕೇವಲ ಒಂದು ಸಾಂಕೇತಿಕವಾಗಿ ಹೇಳಲ್ಪಟ್ಟ ವಿಷಯ ಅಂತ ಅದರ ಬಗ್ಗೆ ಗಮನ ಹರಿಸಲ್ಲ. ಇನ್ನೂ ಕೆಲವು ಸಭೆಗಳು ದೇವರು ಕರುಣಾಮಯಿ, ಪ್ರೀತಿ ಸ್ವರೂಪಿ, ಆತನು ತಾನೇ ಸೃಷ್ಟಿಸಿದ ಮನುಷ್ಯರನ್ನ ಇಂಥ ಒಂದು ಘೋರ ಸಂಕಟಕ್ಕೆ ಒಳಪಡಿಸಲ್ಲ ಅಂತ ಅವ್ರು ಅನ್ಕೋತಾರೆ. ಇನ್ನೂ ಕೆಲವು ಸಭೆಗಳು ಇವೆಲ್ಲ ಕೇವಲ ಡಾಗ್ಮಾಸ್ ಅಂತ. ಡಾಗ್ಮಾಸ್ ಅಂದ್ರೆ ಕೇವಲ ತತ್ವ ಅಥವಾ ಅಭಿಪ್ರಾಯ, ಮತಾಭಿಮಾನ ಎಂದು ತಿರಸ್ಕಾರ ಮಾಡ್ತಾರೆ. ಆದರೆ ನಾವು ನೀವು ಸ್ವಲ್ಪ ಯೋಚಿಸೋಣ. ಇಲ್ಲಿಯವರೆಗೆ ಸತ್ಯವೇದದಲ್ಲಿ ದೇವರು ನುಡಿಸಿದ ಯಾವುದೇ ಪ್ರವಾದನೆಗಳು ನೆರವೇರದೇ ಇದ್ದಿಲ್ಲ. ದೇವರು ನುಡಿಸಿದ ಎಲ್ಲಾ ಪ್ರವಾದನೆಗಳು ಚಾಚು ತಪ್ಪದೆ ನೆರವೇರಿದೆ. ಅದಕ್ಕೆ ಜ್ಞಾನಿಯಾದ ಸಾಲಮನ್ ಹೇಳ್ತಾರೆ ಒಂದ್ಸಲಿ, ಡೋಂಟ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಜನಗಳಲ್ಲಿ ದೇವರ ವಾಕ್ಯದ ವಿಷಯದಲ್ಲಿ ಎಷ್ಟು ಹಗುರವಾಗಿ ಮಾತಾಡ್ತಾರೆ ಅಂದ್ರೆ, ಇದು ಒಂದು ಸ್ವಮತಾಭಿಮಾನ ಅಂದ್ರೆ ಮತದ ಒಂದು ಅಭಿಮಾನದಲ್ಲಿ ಇವರು ಮಾತಾಡ್ತಾರೆ, ಇದೆಲ್ಲ ಡಾಗ್ಮಾಸ್ ಅಂತ. ಆದರೆ ವಾಕ್ಯವನ್ನು ಗಮನಿಸುವುದೇ ಆದರೆ ಯೆಶಾಯ 15:11 ನಾವು ನೋಡೋಣ.
ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ. ಮತ್ತಾಯ 24:34 ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಭೂಮಿ ಆಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತು ಅಳಿದು ಹೋಗುವುದೇ ಇಲ್ಲ. ಅದೇ ಮತ್ತಾಯ 5:18 ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವೂ ಭೂಮಿಯೂ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗುವುದಿಲ್ಲ. ಆದರೆ ಇವೆಲ್ಲ ವಿಷಯವನ್ನ ಅರ್ಥ ಮಾಡ್ಕೋಬೇಕಂದ್ರೆ ದೇವರ ಕೃಪೆ ಇರಬೇಕು, ಮತ್ತೆ ಪವಿತ್ರಾತ್ಮನ ಪ್ರೇರಣೆಯೂ ಸಹ ಇರಬೇಕು. ಈಗಿನ ಸಭೆಗಳಿಗೆ ಇವೆಲ್ಲ ಅರ್ಥ ಆಗ್ತಾ ಇಲ್ಲ. ಎಲ್ಲಾ ಸಭೆಗಳಲ್ಲೂ ಇದರ ಬಗ್ಗೆ ಬೋಧಿಸಬೇಕಾಗಿತ್ತು. ಆ ಬರುವ ಎಲ್ಲ ಸಂಕಟಗಳಿಂದ ತಪ್ಪಿಸಿಕೊಳ್ಳಲು, ಕ್ರಿಸ್ತನ ಮುಂದೆ ಶಕ್ತನಾಗಿರಲು ಏನೇನು ಮಾಡಬೇಕು ಅಂತ ಹೇಳಬೇಕಾಗಿತ್ತು. ನೋಡಿ, ಒಂದ್ ಕಡೆ ಯೆಶಾಯ 29:11 ಹೇಳ್ತಾರೆ, ದೇವದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನಂತಿದೆ. ಅಕ್ಷರ ಬಲ್ಲವನಿಗೆ ದಯಮಾಡಿ ಓದು ಅಂತ ಹೇಳಿದ್ರೆ ಅವನು ಅಯ್ಯೋ ಮುದ್ರೆ ಹಾಕಿದೆಯಲ್ಲ ಅಂತ. ವಿದ್ಯೆ ಇಲ್ಲದವನಿಗೆ ಇದನ್ನ ಓದು ಅಂದ್ರೆ ಅಯ್ಯೋ ನನ್ನ ವಿದ್ಯೆನೇ ಇಲ್ವಲ್ಲ ಅಂತ. ಆದ್ದರಿಂದ ಇವರೆಲ್ಲರೂ ತಿರಸ್ಕಾರ ಮಾಡಕ್ಕೆ ಇದೊಂದು ಕಾರಣ ಆಗಿದೆ. ದ ವರ್ಕ್ ಆಫ್ ಹೋಲಿ ಸ್ಪಿರಿಟ್ ಅಂತ, ಪವಿತ್ರಾತ್ಮನು ಅವರ ಮಧ್ಯೆ ಕೆಲಸ ಮಾಡಬೇಕು. ಅದಕ್ಕೆ ನಾನು ಕಳೆದ ಬಾರಿನೇ ಹೇಳಿದ್ದೆ, ಪವಿತ್ರಾತ್ಮ ನಮ್ಮಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಕೀಪ್ ಯುವರ್ ಲ್ಯಾಂಪ್ಸ್ ಟ್ರಿಮ್ಡ್ ಅಂಡ್ ಬರ್ನಿಂಗ್, ಅಂದ್ರೆ ನಿಮ್ಮ ದಿವಿಟಿಗಳು ಸದಾ ಉರಿಯುತ್ತಿರಲಿ ಎಂಬುದಾಗಿ. ಹಾಗಾದ್ರೆ ಕ್ರಿಸ್ತನ ಸಹೋದರ ಸಹೋದರರೇ, ಮುಂಬರುವ ದಿನಗಳಲ್ಲಿ ಒಂದು ಮಹಾ ಸಂಕಟ, ಅದನ್ನ ಕ್ರಿಸ್ತನೇ ಖುದ್ದಾಗಿ ತನ್ನ ಪ್ರವಾದನೆಯಲ್ಲಿ ಹೇಳ್ತಾರೆ. ಅಯ್ಯೋ, ಈ ಲೋಕ ಉಂಟಾದ ಮೊದಲಿನಿಂದ ಇಲ್ಲಿಯವರೆಗೆ ಇಂಥ ಸಂಕಟಗಳು ಈ ಲೋಕಕ್ಕೆ ಬಂದಿಲ್ಲ. ಅಯ್ಯೋ, ಆ ದಿನಗಳು ಚಳಿಗಾಲದಲ್ಲಿ ಬರದೇ ಇರಲಿ. ಈ ಸಣ್ಣ ಮಕ್ಕಳು, ಹಾಲು ಕುಡಿತಕ್ಕಂಥ ಮಕ್ಕಳು, ಆ ದಿನದಲ್ಲಿ ಹೇಗೆ ಆ ತಾಯಿ ಅದನ್ನ ಎತ್ಕೊಂಡು ಓಡ್ತಾಳೆ. ಮತ್ತೆ ಅವರು ದಾನಿಯೇಲ ಪ್ರವಾದನೆ ಗ್ರಂಥದ 9ನೇ ಅಧ್ಯಾಯ 27 ಸಹ ಇಲ್ಲಿ ಕ್ರಿಸ್ತನು ಮತ್ತಾಯ 24:15 ಪ್ರಸ್ತಾಪ ಮಾಡ್ತಾರೆ. ದಾನಿಯೇಲನ ಪ್ರವಾದನಾ ಗ್ರಂಥದಲ್ಲಿ ಹೇಳಿರ್ತಕ್ಕಂಥ ಹಾಳು ಮಾಡುವ ಸೇವಸ್ತವು ಪವಿತ್ರ ಸ್ಥಾನದಲ್ಲಿ ನಿಂತ್ಕೊಂಡಾಗ ಯೂದಾಯದಲ್ಲಿರೋರು ಬೆಟ್ಟಕ್ಕೆ ಓಡೋಗಿ. ಆ ಮಹಾ ಸಂಕಟ ದಿನದ ಬಗ್ಗೆ ಯಾರಿಗೂ ಗಮನ ಇಲ್ಲ, ಯಾರು ಅದನ್ನು ಗಮನಿಸ್ತಾ ಇಲ್ಲ. ಯಾಕಂದ್ರೆ ಆ ಮಹಾ ಸಂಕಟ ದಿನಗಳೆಲ್ಲ ಮುಗಿದ ಮೇಲೆ ಕ್ರಿಸ್ತನ ಪ್ರತ್ಯಕ್ಷತೆ ಆಗ, ಹಾಗಾಗಿ ಈ ಒಂದು ಯುಗದ ಸಮಾಪ್ತಿ ಆಗ. ಆ ಮಹಾ ಸಂಕಟ ಹೇಗಿರುತ್ತೆ ಅಂತ ಈ ಲೋಕದಲ್ಲಿರೋ ಜನ ಅಂದಾಜು ಮಾಡ್ಕೊಳ್ಳೋಕ್ಕೂ ಅವರು ಅದನ್ನ ಓದಿ ತಿಳ್ಕೊತಾ ಇಲ್ಲ. ಆದರೂ ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರ, ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ಹಾಗಾದ್ರೆ ದೇವರು, ಕೆಲವು ಸಭೆಗಳು ಹೇಳೋ ಪ್ರಕಾರ ದೇವರು ಪ್ರೀತಿಮಯ, ಕರುಣಾಮಯಿ, ಅವರು ಯಾರನ್ನೂ ಶಿಕ್ಷಲ್ಲ, ಎಲ್ಲರನ್ನೂ ಕ್ಷಮಿಸ್ಬಿಡ್ತಾರೆ. ಆ ಥರ ಎಲ್ಲೂ ಹೇಳಿ ಮುಂದಿನ ಕೆಲವು ವಚನಗಳನ್ನ ನೋಡೋಣ. ಯಾಕಂದ್ರೆ ಹೀಬ್ರಿಯ 9:27 ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಅಂತ ಬರ್ಸಿಟ್ಬಿಟ್ಟಿದೆ. ಹಾಗಾದ್ರೆ ಒಂದು ಸಲ ಸತ್ತ ಮೇಲೆ ಅಲ್ಲಿ ಮುಗಿದೋಯ್ತಾ? ದೇವರು ಎಲ್ಲರನ್ನ ಕ್ಷಮಿಸ್ಬಿಡ್ತಾರ? ಹಾಗಾದ್ರೆ ದೇವರನ್ನ ತಿರಸ್ಕಾರ ಮಾಡಿದವರು, ಒಂದ್ ಕಡೆ ಹೇಳ್ತಾರೆ ಥೆಸಲೋನಿಕದಲ್ಲಿ, ದೇವರನ್ನರಿಯದವರಿಗೂ ಸುವಾರ್ತೆಗೆ ಒಳಗಾಗದವರಿಗೂ ಕ್ರಿಸ್ತ ನ್ಯಾಯ ತೀರ್ವಿಕೆಗೆ ಮುಗಿ ತೀರಿಸ್ಕೊಳ್ಳಕ್ಕೆ ಬರ್ತಾರೆ ಅಂತ ಹೇಳಿದರು. ಹಾಗಾದ್ರೆ ನ್ಯಾಯ ತೀರ್ವಿಕೆ ಅಂತ ಸತ್ಯವೇದದಲ್ಲಿ ಹೇಳೋದಿಲ್ಲ. ಹೇಗೆ ಅಂದ್ರೆ ಅದು ಶಿಕ್ಷೆ ಅಂತ. ಈಗ ನಮ್ಮ ಲೋಕದಲ್ಲಿರ್ತಕ್ಕಂಥ ನ್ಯಾಯಾಲಯಗಳ ತರ ಒಬ್ಬರನ್ನ ಬಿಡುಗಡೆ ಮಾಡ್ಬೋದು, ಕೆಲವರಿಗೆ ಶಿಕ್ಷಿಸ್ಬೋದು. ಆ ಥರ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ಪ್ರಕಟಣಾ ಗ್ರಂಥ 20ನೇ ಅಧ್ಯಾಯದಲ್ಲಿ ನೋಡಿದಾಗ
ಆತನು ಶ್ವೇತ ಸಿಂಹಾಸನದ ಮುಂದೆ ಕ್ರಿಸ್ತನು ಬಂದು ಕೂತ್ಕೊಂಡಾಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಅಂತಕ್ಕಂಥ ಇನ್ನೊಂದು ಪುಸ್ತಕವು ತೆರೆಯಲ್ಪಡ್ತವು. ಆ ಪುಸ್ತಕಗಳಲ್ಲಿ ಬರೆದಿರುವ ಪ್ರಕಾರ ಅವರವರಿಗೆ ತೀರ್ಪಾಯಿತು ಅಂತ. ಅವರ ಪುಸ್ತಕಗಳು ತೆರೆಯಲ್ಪಟ್ಟುವಂತೆ ಅದರಲ್ಲಿ ನಾವು ಮಾಡ್ತಕ್ಕಂಥ ಒಂದೊಂದು ಕ್ರಿಯೆಗಳು ಅಲ್ಲಿ ದಾಖಲೆ ಆಗಿರ್ತದೆ. ಅದರ ಪ್ರಕಾರ ಅವನಿಗೆ ತೀರ್ಪಾಯಿತು ಅಂದ್ರೆ ಅದರ ಪ್ರಕಾರ ಅವನಿಗೆ ಶಿಕ್ಷೆ ಆಗಬೇಕು. ಅದೇ 9:27 ಹೇಳೋದು ಇಬ್ರಿಯ. ಒಂದೇ ಸಾರಿ ಸಾಯುವುದು, ತದನಂತರ ನ್ಯಾಯ ತೀರ್ವಿಕೆ, ಅದು ದೇವರು ತೀರ್ಮಾನ ಮಾಡುತ್ತೆ. ಆದ್ರಿಂದ ನಾವು ಸತ್ಯ ಕಹಿ ಅನ್ನೋ ರೀತಿಯಲ್ಲಿ ನನ್ನದೇ ಆದ ಅಭಿಪ್ರಾಯದಲ್ಲಿ ದೇವರು ಯಾರನ್ನೂ ಶಿಕ್ಷಲ್ಲ. ಇಲ್ಲ, ದೇವರು ತಪ್ಪು ಮಾಡಿದವ್ರನ್ನ ಶಿಕ್ಷಿಸ್ತಾರೆ. ಇಲ್ಲದವರಿಗೆ ದೇವರ ಯೋಜನೆಗೆ ಒಂದು ಅರ್ಥವೇ ಇರೋದಿಲ್ಲ. ತದನಂತರ ಅದೇ ಪ್ರಕಟಣಾ ಗ್ರಂಥ 20ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯಾರ್ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣುವುದಿಲ್ಲವೋ ಅವರೆಲ್ಲರನ್ನ ಬೆಂಕಿ ಗಂಧಕಗಳ ಕೆರೆಗೆ ದೊಬ್ಬಲ್ಪಡ್ತವೆ. ಇದೇ 2ನೇ ಮರಣ. ಸೊ ಇದೆಲ್ಲವೂ ದೇವರ ವಾಕ್ಯಗಳು. ಈಗಾಗಲೇ ಮತ್ತೆ 5:12 ಮತ್ತೆ 24:34 ಇದನ್ನೆಲ್ಲ ನಾವು ಓದಿದ್ದು. ಆಕಾಶ ಭೂಮಿ ಅಳೆದೋಗ್ತದೆ, ಆದರೆ ಧರ್ಮಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಒಂದು 0 ಆಗಲಿ ಗುಡಿಸಾಗಲಿ ಅದು ನೆರವೇರ್ತದೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಹಾಗಾದ್ರೆ ಈ ಯಾಕೆ ಜನಗಳು ಈ ಸತ್ಯದ ಮೇಲೆ ಪ್ರೀತಿ ಇಡಲ್ಲ? ಸತ್ಯದ ಅನ್ವೇಷಣೆಯನ್ನ ಯಾಕೆ ಮಾಡ್ತಾ ಇಲ್ಲ ಇವರು? ಅದರ ಬಗ್ಗೆನೂ ಸತ್ಯವೇದದಲ್ಲಿ ಪ್ರಸ್ತಾಪ ಆಗಿದೆ. ಅದನ್ನು ನಾವು ನೋಡೋದಾದ್ರೆ 2ನೇ ಥೆಸಲೋನಿಕದಲ್ಲಿ ಅದರ ಬಗ್ಗೆ ಬಹಳ ಚೆನ್ನಾಗಿ ಬರೆಸಿಟ್ಟಿದ್ದಾರೆ. ಅದಕ್ಕೆ ಮೊದಲು ಈ ತಪ್ಪಾಗಿ ಅರ್ಥೈಸಿ ತಿರಸ್ಕಾರದ ಭಾವನೆ, ದೇವರು ಬರೆಸಿಟ್ಟ ಪ್ರವಾದನೆಗಳನ್ನ ತಿಳ್ಕೊಳ್ಳದೆ ತಮ್ಮ ಸ್ವಂತ ಅಭಿಪ್ರಾಯದ ನಿಂತು ಅದನ್ನೇ ಬೋಧಿಸ್ತಾರಲ್ಲ, ಅವರ ವಿಷಯದಲ್ಲಿ ಅಪೊಸ್ತಲನಾದ ಪೌಲ 2ನೇ ತಿಮೋತಿ 4ನೇ ಅಧ್ಯಾಯ 3ರಿಂದ ಕೆಲವು ವಚನವನ್ನು ಓದ್ತೀನಿ. ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗೆ ಅನುಕೂಲವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವುದು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸ್ವಾರ್ಥಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಕೆಲಸವನ್ನು ಲೋಪವಿಲ್ಲದೆ ನಡೆಸು. ಹಾಗಾದರೆ ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿ ಅದನ್ನು ಎಷ್ಟು ಚೆನ್ನಾಗಿ ಅಪೊಸ್ತಲನಾದ ಪೌಲನು ಬರೆಸಿಟ್ಟಿದ್ದಾರೆ. ಹಾಗಾದ್ರೆ ಈ ಸತ್ಯದ ಮೇಲೆ ಪ್ರೀತಿ ಇಡದ ಕಾರಣ ಏನಾಗ್ತದೆ ಅನ್ನೋದನ್ನು ನಾನು ಓದ್ತೀನಿ. 2ನೇ ಥೆಸಲೋನಿಕ 2ನೇ ಅಧ್ಯಾಯ 10, 11, 12 ಇದನ್ನ ನಾವೆಲ್ಲ ಸ್ವಲ್ಪ ಗಮನವಿಟ್ಟು ನೋಡೋಣ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾರೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ. ಸೊ ನಾವು ಯಾರನ್ನಾದ್ರೂ ಖಂಡಿಸ್ಬೇಕು, ಗದರಿಸ್ಬೇಕು, ಎಚ್ಚರಿಸ್ಬೇಕು. ಏಕೆ ಅಂದ್ರೆ ನಾವು ಈ ತರ ಮಾಡದೇ ಇದ್ರೆ ಈ ಸುಳ್ಳು ಎಲ್ಲ ಕಡೆ ಹಬ್ಕೊಂಡ್ಬಿಡ್ತದೆ. ಉದಾಹರಣೆಗೆ ಕೆಲವು ಮಹಾಬುದ್ಧಿವಂತರು, ನಾವು ಮಹಾಜ್ಞಾನಿಗಳು ಹೇಳ್ತಕ್ಕಂಥ 3 ಸಭೆಗಳು ಈಗಾಗಲೇ ಕ್ರಿಸ್ತನ್ ಬಂದೇ ಬಿಟ್ಟಿದ್ದಾರೆ. ಇದೇನೇ ಮಿಲೇನಿಯಂ, ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಅಂತಾನೆ ಬೋಧಿಸ್ತಾರೆ. ಹಾಗಾದ್ರೆ ಆ 2ನೇ ಥೆಸಲೋನಿಕ 2ನೇ ಅಧ್ಯಾಯ 1ರಿಂದ 8ರವರೆಗೆ ಹೇಳಿರೋ ವಿಷಯ ಏನಾಯ್ತು? ಅದನ್ನ ಮೊದಲು ಓದ್ಬೋಣ. ಇವ್ರು ಹೇಳೋದು ಸರಿನಾ? ಹಾಗಾದ್ರೆ ಕ್ರಿಸ್ತ ಬಂದ್ಬಿಟ್ರ, ಆ ಮುದ್ರೆಗಳೆಲ್ಲ ಒಡೆಯಲ್ಪಡ್ತಾ, ಆ ಒಂದು ತುತ್ತೂರಿಗಳೆಲ್ಲ ಊದಲ್ಪಡ್ತಾ, ಆ ಅರ್ಮಗೆದೋನ್ ಯುದ್ಧ ಹಾಗೆ ಹೋಯ್ತಾ, ಸೈತಾನನ್ನ ಕಟ್ಟಾಕಿದಾರ? ಇದೆಲ್ಲ ವಿಷಯಗಳನ್ನ ಅವ್ರು ಓದದೇ ಇಲ್ಲ. ಅವ್ರ ಕಣ್ಣೆಲ್ಲ ಕುರುಡಾಗಿದೆ ಅಂತ ಕಾಣುತ್ತೆ.
ಯಾರೋ ಒಬ್ರು ಬರೆದಿಟ್ರು ಅಂದ್ರೆ ಅದನ್ನೇ ಪ್ರಚಾರ ಮಾಡಿಕೊಂಡು ಅದರಲ್ಲೇ ನಂಬಿಕೆ ಇಟ್ಕೊಂಡ್ರೆ ಹಾಗಾದ್ರೆ ಮಹಾಸಂಕಟ ಮುಗ್ದೇ ಹೋಯ್ತು ಅವ್ರ ಪ್ರಕಾರ. ಈ ಮಹಾಸಂಕಟ ಬರಲ್ಲ. ಕ್ರಿಸ್ತ ವಿರೋಧಿ ಬಂದು ಆ 7 ಮಹಾಸಂಕಟ ದಿನಗಳು ಕಳೆದೋಗಿದೆ. ಈ ತರ ಸಭೆಗಳೆಲ್ಲ ಇರೋದ್ರಿಂದ ಕ್ರಿಸ್ತನ ಪ್ರತ್ಯಕ್ಷತೆ ಆಗಕ್ ಮೊದಲು 2 ವಿಷಯಗಳು ಘಟಿಸ್ಬೇಕು, 2 ಘಟನೆಗಳು ಆಗಬೇಕು ಅಂತ ಎಷ್ಟು ಚೆನ್ನಾಗಿ ಅಪೊಸ್ತಲನಾದ ಪೌಲ 2 ಥೆಸಲೋನಿಕ 2:1-8 ಓದ್ತೀನಿ ನೋಡಿ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೆ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡ್ರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪಿಯು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾಗಿದ್ದ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತಾನು ಹೆಚ್ಚಿಸಿಕೊಳ್ಳುವನು. ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿಯೇ ಕೂತುಕೊಳ್ಳುವನು. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆಯಲ್ಪಟ್ಟಾಗ ಅದು ಗುಪ್ತವಾಗಿ ಇರುವುದು. ಅದು ತೆಗೆಯಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪಿಯು ಕಾಣಬರುವುದು. ಆಗ ಕರ್ತನು ತನ್ನ ಬಾಯಿಯ ಉಸಿರಿನಿಂದ ಅವನನ್ನು ಕೊಲ್ಲುವನು. ಹಾಗಾದ್ರೆ ಕ್ರಿಸ್ತನ ಸೋದರ ಸತ್ಯ, ಇದು ಸತ್ಯ. ಹಾಗಾದ್ರೆ ಈ ಕ್ರಿಸ್ತನ ಪ್ರತ್ಯಕ್ಷತೆ ಆಗೋಕ್ಕೆ ಮೊದಲು 2 ಘಟನೆ ಘಟಿಸ್ಬೇಕು. ಒಂದು ಅಪೋಸ್ಟಸಿ ಅಂತ. ಮೊದಲು ಏನಂದ್ರೆ ಮತಭ್ರಷ್ಟತೆ ಬರಬೇಕು. ಆ ಮತಭ್ರಷ್ಟತೆಯೇ ಒಂದು ಸಬ್ಜೆಕ್ಟ್. ವಾಟ್ ಈಸ್ ಅಪೋಸ್ಟಸಿ ಅನ್ನೋದೇ ಒಂದು ಸಬ್ಜೆಕ್ಟ್. ಈಗ ಅದನ್ನು ಧ್ಯಾನ ಮಾಡಿದ್ರೆ ಈಗ ನಾವು ಧ್ಯಾನ ಮಾಡ್ತಕ್ಕಂಥ ವಿಷಯ ಮುಂದಕ್ಕೆ ಹೋಗ್ಬಿಡುತ್ತೆ. ಅಲ್ಲಿಗೆ ಮತಭ್ರಷ್ಟತೆ, ಅಪೋಸ್ಟಸಿ ಅಂದ್ರೆ ಯಾರಿಗೂ ಕ್ರಿಸ್ತನ ಮೇಲೆ, ಆ ದೇವರ ವಾಕ್ಯಗಳ ಮೇಲೆ ಒಂದು ನಂಬಿಕೆನೇ ಇರಲ್ಲ. ಬಹಳ ತಿರಸ್ಕಾರ ಭಾವನೆಯನ್ನು ನೋಡ್ತಾರೆ. 2ನೇದು ಅಧರ್ಮ ಸ್ವರೂಪಿ ಬಯಲಿಗೆ ಬರಬೇಕು. ಅಧರ್ಮ ಸ್ವರೂಪನೇ ಆಂಟಿಕ್ರೈಸ್ಟ್. ಆ ಆಂಟಿಕ್ರೈಸ್ಟ್ಗೆನೆ ದೇವರು ತನ್ನ ಯೋಜನೆಯಲ್ಲಿ ದಾನಿಯೇಲ 9:24, 25, 26, 27 ಆ ಧರ್ಮ ಸ್ವರೂಪಿನೇ ಆಂಟಿಕ್ರೈಸ್ಟ್. ಅವನಿಗೆ ದೇವರು 7 ವರ್ಷ ಕೊಟ್ಟಿದ್ದಾರೆ ಈ ಲೋಕವನ್ನು ಪೀಡಿಸಕ್ಕೆ. ಈ ಲೋಕವನ್ನ ಹಿಂದೆ ಎಂದೂ ಕಾಣದೇ ಇರತಕ್ಕಂಥ ಒಂದು ಉಪದ್ರವಕ್ಕೆ ಒಳಪಡಿಸಿ ತಾನೇ ದೇವರು ಅಂತ ಹೇಳಿಕೊಂಡು ತನ್ನನ್ನೇ ಎಲ್ಲರೂ ದೇವರು ಅಂತ ಪೂಜಿಸಬೇಕು ಅಂತ ಹೇಳಿ ತಮ್ಮ ಹಣೆಯ ಮೇಲೆ, ತಮ್ಮ ಕೈಗಳ ಮೇಲೆ ಅದನ್ನ ಆಂಟಿಕ್ರೈಸ್ಟ್ನ ಮೃಗ ಅಂತ ಕರೀತಾರೆ, ಅದರ ಗುರುತನ್ನು ಹಾಕಿಸ್ಕೋಬೇಕು. ಆ ಗುರುತನ್ನು ಹಾಕಿಸ್ಕೊಳ್ಳದೆ ಇರೋರು ಕ್ರಯ ವಿಕ್ರಯವನ್ನ ಮಾಡೋ ಹಾಗಿಲ್ಲ. ಇದೆಲ್ಲವನ್ನು ಎಷ್ಟು ಚೆನ್ನಾಗಿ ಬರೆಸಿಟ್ಟಿದ್ದಾರೆ. ಆ ಮಹಾ ಸಂಕಟದ ದಿನವೇ ಆ ಆಂಟಿಕ್ರೈಸ್ಟ್ ಕೊಟ್ಟಿರತಕ್ಕಂಥ 7 ವರ್ಷಗಳು. ಹಾಗಾದ್ರೆ ಈ ದೇವರ ಯೋಜನೆಯಲ್ಲಿ ಆ 7 ವರ್ಷ ಅಂತಕ್ಕಂಥದ್ದು ಮಹಾ ಸಂಕಟ, ಗ್ರೇಟ್ ಸಫರಿಂಗ್ ಅಂತ ಹೇಳ್ತಾರೆ. ಇದನ್ನೇ ಯೆರೆಮೀಯನ ಪ್ರವಾದನ ಗ್ರಂಥ 37 ಹೇಗೆ ಹೇಳ್ತಾರೆ ನೋಡಿ. ಅಯ್ಯೋ, ಆ ದಿನವು ಘೋರವಾದದ್ದು, ಅದಕ್ಕೆ ಎಣೆ ಇಲ್ಲ. ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ ಅಂತ, ಅಂದ್ರೆ ಜಾಕೋಬ್ಸ್ ಟ್ರಬಲ್ಸ್ ಡೇ ಅಂತ. ಹಾಗಾದ್ರೆ ಈ ಮಹಾ ಸಂಕಟದ ದಿನ ಯಾಕೆ ಬರಬೇಕು ಅನ್ನೋದೊಂದು ಪ್ರಶ್ನೆ. ಅದು ಹೇಳೋದು ಇರಲಿ, ದೇವರು ದಯಾಪರನು, ಪ್ರೀತಿ ಸ್ವರೂಪನು, ತಾನೇ ಸೃಷ್ಟಿ ಮಾಡಿದ ಮಾನವರನ್ನ ಇಷ್ಟು ಘೋರ ಉಪದ್ರವಕ್ಕೆ ಮಾಡಲ್ಲ, ಒಳಪಡಿಸಲ್ಲ. ಅದೆಲ್ಲೂ ಅವರವ್ರ ಸ್ವಂತ ಅಭಿಪ್ರಾಯ. ಆದರೆ ವಾಕ್ಯ ಏನು ಹೇಳ್ತದೆ ಅದನ್ನು ಮಾತ್ರ ನಾವು ನೋಡ್ಬೇಕಲ್ವ. ಹಾಗಾದ್ರೆ ಈ ಮಹಾ ಸಂಕಟದ ದಿನ ಬಂದಾಗ ಸಭೆ ಎತ್ತಲ್ಪಡಬೇಕು ಅಂತಕ್ಕಂಥ ಒಂದು ಪಾಠ ಇದೆ. ಅಂದ್ರೆ ರ್ಯಾಪ್ಚರ್.
ಅಂದರೆ ಸಭೆ ಎತ್ತಲ್ಪಡಬೇಕು. ಆದರೆ ಈ ಮಹಾಸಂಕಟ ದಿನವನ್ನು ಏನಂತ ಕರೀತಾರೆ ವೇದದಲ್ಲಿ ಅಂದರೆ ದೈವ ಕೋಪ, ಅದು ದೇವರ ಕೋಪದ ದಿನ, ದ ಡೇ ಆಫ್ ರಾತ್ ಅಂತ, ದೇವರ ಕೋಪದ ದಿನ. ದೇವರು ಯಾರ್ಯಾರು ತಮ್ಮನ್ನ ತಿರಸ್ಕಾರ ಮಾಡಿದ ಅವರಿಗೆ ತೀರ್ಪು ಕೊಡ್ತಕ್ಕಂಥ ಸಮಯ. ಆ 7 ವರ್ಷಗಳಲ್ಲಿ 2 ವಿಷಯವನ್ನು ನಾವು ಗಮನಿಸಬೇಕು. ಆ 7 ವರ್ಷದಲ್ಲಿ ಒಂದೇನಪ್ಪ ಅಂದರೆ, ಒಬ್ಬ, ಅದನ್ನು ಮೃಗ ಅಂತ ಕರೀತಾರೆ, ಇದು ಪ್ರಕರಣ ಅಂತ 13ನೇ ಅಧ್ಯಾಯದಲ್ಲಿ ಸಮುದ್ರದಿಂದ ಬರತಕ್ಕಂಥ ಒಂದು ವಿಲಕ್ಷಣವಾದ ಮೃಗಕ್ಕೆ ಹೋಲಿಕೆ ಮಾಡ್ತಾರೆ. ಆ ಮೃಗಕ್ಕೆ ಈ ಘಟಸರ್ಪ ತನ್ನ ಸಿಂಹಾಸನವನ್ನ, ತನ್ನ ಅಧಿಕಾರವನ್ನ, ತನ್ನ ಬಲವನ್ನ ಕೊಡ್ತಾನಂತೆ. ಘಟಸರ್ಪ ಅಂದ್ರೆ ಸೇಟನ್. ಇನ್ನೊಂದು ಮೃಗ ಭೂಮಿಯಿಂದ ಬರುತ್ತಂತೆ, ಅದನ್ನ ಸುಳ್ಳು ಪ್ರವಾದಿ ಅಂತ ಹೇಳ್ತಾರೆ. ಆ ಸುಳ್ಳು ಪ್ರವಾದಿ ಒಂದು ಟಗರನ್ ತರ ಇರ್ತದೆ. ಅವನು ಘಟಸರ್ಪದಂತೆ ಮಾತಾಡ್ತಾನಂತೆ. ಆ ಘಟಸರ್ಪದ ಮುಂದೆಯೇ ಎಲ್ಲಾ ಕಾರ್ಯಗಳನ್ನ ಮಾಡ್ತಾನೆ. ಅವನು ಹೇಳ್ತಾನಂತೆ, ಈ ಮೊದಲನೇ ಮೃಗಕ್ಕೆ ಸಮಾನರು ಯಾರೋ, ಇದರ ಮೇಲೆ ಯುದ್ಧ ಮಾಡಿ ಯಾರು ಗೆದ್ದಾರೋ, ಬದಲಿಗೆ ನೀವು ಅದನ್ನೇ ಆರಾಧಿಸೋದು ಒಳ್ಳೇದು. ಅದರ ಗುರುತನ್ನ ನಿಮ್ಮ ಹಣೆ ಮೇಲೆ, ಕೈ ಮೇಲೆ ಹಾಕೊಳ್ಳಿ, ಇಲ್ಲದೆ ಹೋದ್ರೆ ನಿಮ್ಗೆ ಮರಣದಂಡನೆ ಖಂಡಿತ ಅಂತ. ಹಾಗಾದ್ರೆ ಕ್ರಿಸ್ತನ ಸಹೋದರ ಸಹೋದರರೇ, ಈ 7 ವರ್ಷಗಳಲ್ಲಿ ಏನೇನಾಗುತ್ತೆ ಅಂದ್ರೆ 7 ಮುದ್ರೆಗಳು ಒಡೆಯಲ್ಪಡ್ತವೆ, 7 ತುತ್ತೂರಿಗಳು ಊದಲ್ಪಡ್ತವೆ, 7 ಉಪದ್ರವ ಪಾತ್ರಗಳು ಸುರಿಯಲ್ಪಡ್ತವೆ. ಇದವೆಲ್ಲವೂ ಘೋರವಾದ ಸಂಕಟವನ್ನು ತರ್ತಕ್ಕಂಥ ವಿಷಯಗಳು. ಹಾಗಾದ್ರೆ ದೇವರು ತನ್ನ ಕೋಪವನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಅಂದ್ರೆ, ಅದಕ್ಕೆ ಇದೇ ತರ ಹೆಸರು, ಮುದ್ರೆಗಳ ತೀರ್ಪು ಅಂದ್ರೆ ಸೀಲ್ ಜಡ್ಜ್ಮೆಂಟ್, ಟ್ರಂಪೆಟ್ ಜಡ್ಜ್ಮೆಂಟ್, ತುತ್ತೂರಿಗಳ ತೀರ್ಪು, ಉಪದ್ರವದ ಪಾತ್ರಗಳ ತೀರ್ಪು. ಸೊ ಇದನ್ನೆಲ್ಲ ಜಡ್ಜ್ಮೆಂಟ್ಸ್ ಅಂತಲೇ ಕರೆಯೋದು. ಆದರೆ ದೇವರು ತನ್ನ ತೀರ್ಪನ್ನ ಹೇಗೆ ತೋರಿಸ್ತಾರೆ ಅಂದ್ರೆ, ಮೊದಲನೇ 4 ಮುದ್ರೆ ಹೊಡೆದಾಗ ಈ ಲೋಕದಲ್ಲಿ ಒಂದು ಘೋರ ಯುದ್ಧವಾಗ್ತದೆ. ಅದನ್ನೇ ಬಿಳಿ ಕುದುರೆ, ಕೆಂಪು ಕುದುರೆ, ಅದಕ್ಕೊಂದು ದೊಡ್ಡ ಖಡ್ಗ ಕೊಡಲ್ಪಟ್ಟಿತ್ತಂತೆ. ಇನ್ನೊಂದು ಕಪ್ಪು ಕುದುರೆ, ಅದರ ಕೈನಲ್ಲಿ ತ್ರಾಸಿತ್ತಂತೆ. 1 ರೂಪಾಯಿಗೆ 3 ಸೇರು ಗೋಧಿ, 1 ಸೇರು ಜವೆ ಗೋಧಿ. 4ನೇ ಕುದುರೆ ವಿವರಣದ ಕುದುರೆ, ಅದರ ಮೇಲೆ ಕೂತಿದ್ದವನಿಗೆ ಬೇತಾಳ ಅಂತ ಹೆಸರು. ಅದರ ಹಿಂದೆ ಮೃತ್ಯು ಇತ್ತಂತೆ. ಇದೆಲ್ಲವೂ ಸಾಂಕೇತಿಕವಾದ ಭಾಷೆಯಲ್ಲಿ ಹೇಳಲ್ಪಟ್ಟಿದೆ. ಒಂದು ಸಲ ಯುದ್ಧ ಸಂಭವಿಸಿದ್ರೆ ಏನೇನು ಈ ಲೋಕಕ್ಕೆ ಸಂಕಟವಾಗ್ತದೆ. ಯುದ್ಧ ಅಂದ್ರೆ ಆಟ ಆಯ್ತಾ? ಎಷ್ಟು ಜನ ಅವಾಗ ಹೇಳ್ತಾರೆ, ಆ 4 ಮುದ್ರೆಗಳು ಹೊಡೆದಾಗ ಭೂಮಿಯಲ್ಲಿ 1ನೇ 4 ಅಷ್ಟು ಜನಸಂಖ್ಯೆ ಮೃತರಾಗೋಗ್ತಾರೆ, ಹತರಾಗ್ತಾರೆ. ಹಾಗಾದ್ರೆ 4 ಮುದ್ರೆ ಇದೆಲ್ಲ ಈ ಕ್ರೈಸ್ತ ವಿರೋಧಿಯಿಂದ ಆಗ್ತಕ್ಕಂಥದ್ದು. ಯಾಕೆಂದ್ರೆ ಅವನಿಗೆ ಬಲವನ್ನ, ಅಧಿಕಾರವನ್ನ, ಅವನೊಬ್ಬ ಸೂಪರ್ ಹ್ಯೂಮನ್, ಅವನಿಗೆ ಸೇಟನ್ ಕೊಟ್ಟಿರ್ತಕ್ಕಂಥದ್ದು. ಅವನನ್ನು ಎದುರಿಸೋ ಶಕ್ತಿ ವಿಶ್ವದಲ್ಲಿ ಯಾರಿಗೂ ಇಲ್ಲ. ಅವಾಗ 1 ರಿಲಿಜಿಯನ್, 1 ವರ್ಲ್ಡ್ ರಿಲಿಜಿಯನ್ ಅಂತಾರೆ. ಇಡೀ ವಿಶ್ವದಲ್ಲಿ ಒಂದೇ ಮತ ಇರುತ್ತೆ. ಇಡೀ ವಿಶ್ವಕ್ಕೆ ಒಬ್ಬ ರೂಲರ್, ಒಬ್ಬನೇ ಆಡಳಿತಗಾರ ಇರ್ತಾನೆ. ಈ ವಿಶ್ವವೆಲ್ಲವೂ ಅವನ ಕೈನಲ್ಲೇ ಇರುತ್ತೆ. ಉದಾಹರಣೆಗೆ ದಾನಿಯೆಲ್ಲ 12ನಲ್ಲಿ ಹೇಳಿದಾಗ ದೇವಜನರ ಬಲವು ಸಂಪೂರ್ಣವಾಗಿ ಮುರಿಯಲ್ಪಡುತ್ತದೆ ಅಂತ. ಸೊ ಇಂತಹ ಒಂದು ಮಹಾ ಸಂಕಟದ ದಿನ. ಇದರ ಜೊತೆಗೆ ಕೆಟೋಸ್ಟ್ರಫಿ ಅಂತ ಅಂದ್ರೆ, ಅದರ ಅರ್ಥ ಏನಪ್ಪಾ ಅಂದ್ರೆ, ಒಮ್ಮೆಲೆ ಬರುವ ಅನಾಹುತ, ವಿಪತ್ತು, ದುಷ್ಟರಿಗಾಗುವ ನಾಶನ. ಇದೆಲ್ಲವೂ ಆಂಟಿಕ್ರೈಸ್ಟ್ ಮಾಡಲ್ಲ. ಅವನಲ್ಲಿ ಇದನ್ನ ಪ್ರಕೃತಿನಲ್ಲಿ ಒಂದು ನಾಶನವನ್ನು ತರಕ್ಕೆ ಸಾಧ್ಯ. ಅದು ದೇವರೇ ಮಾಡಬೇಕು. ಅದೇ ದೇವರ ಕೋಪ. ದೇವರು ತನ್ನ ತೀರ್ಪನ್ನ ಈ ರೀತಿ ಕೊಡ್ತಾರೆ ಅಂದ್ರೆ, 4ನೇ ಮುದ್ರೆ ಆದಾಗ 5ನೇ ಮುದ್ರೆಯನ್ನು ಹೊಡೆದಾಗ ಆ ಯಜ್ಞವೇದಿಯ ಕೆಳಗೆ ಬಹಳಷ್ಟು ಹುತಾತ್ಮರು ಸಿಕ್ಕಾಕೊಂಡು, ಪರಾತ್ಪರನೇ ದೇವರೇ, ನಮ್ಮನ್ನ ಅನ್ಯಾಯವಾಗಿ ಕೊಂದ್ರಲ್ಲ, ಅವ್ರ ಮೇಲೆ ನೀನ್ ಯಾವಾಗ ಸೇಡು ತೀರಿಸ್ಕೋತೀಯ? 6ನೇ ಮುದ್ರೆಯನ್ನು ಹೊಡೆದಾಗ ಒಂದು ಮಹಾಭೂಕಂಪ ಆಗ್ತದೆ. ಬೆಟ್ಟ ಗುಡ್ಡಗಳೆಲ್ಲ
ಜನಗಳ ಮೇಲೆ ಬಿದ್ದು ಆ ಜನಗಳು ಅದರಿಂದ ರಕ್ಷಣೆ ಮಾಡೋದಿಕ್ಕೆ ಬಂಡೆಗಳು ಕೇಳ್ಕೋತಾರಂತೆ. ಬಂಡೆಗಳೇ ನಮ್ಮ ಮೇಲೆ ಬಂದು ನಮ್ಮನ್ನು ಮರೆ ಮಾಡಿ ಆ ದೇವರ ಕೋಪವನ್ನ, ಯಜ್ಞದ ಕುರಿಯಾದದ್ದು ಕೋಪವು ದಿನಗಳು ತಣಿಸೋವರೆಗೆ ನಮ್ಮನ್ನ ರಕ್ಷಿಸಿ ಅಂತಾರೆ. ಸೊ ಅದರ ಮಹಾಭೂಕಂಪ ಆಗಲಿ ಅಥವಾ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಅನಾಹುತಗಳಾಗಲಿ, ಇದೆಲ್ಲ ದೇವರು ಮಾಡ್ತಕ್ಕಂಥದ್ದು. ಅದನ್ನೇ ದ ರಾತ್ ಆಫ್ ಗಾಡ್ ಅನ್ನೋದು, ದೇವರ ಕೋಪ. ಇನ್ನು ಅದಾದ ಮೇಲೆ 7 ತುತ್ತೂರಿಗಳು, ಅದೆಲ್ಲ ಈಗ ಓದಿ ಅರ್ಥ ಮಾಡ್ಕೊಳ್ಳೋ ಸಮಯ ಇಲ್ಲ. ಉದಾಹರಣೆಗೆ 8ನೇ ಅಧ್ಯಾಯದಲ್ಲಿ ಬರ್ತವೆ. 6 ತುತ್ತೂರಿ ಊದ್ತಾರೆ, 7ನೇ ತುತ್ತೂರಿ ಊದ್ತಾರೆ. 1ನೇ ತುತ್ತೂರಿ ಊದ್ದಾಗ ರಕ್ತದಲ್ಲಿ ಕಲಿಸಿದ್ದ ಆನೆಕಲ್ಲಿನ ಮಳೆ ಬೆಂಕಿ ಬರ್ತದಂತೆ. ಅದರಲ್ಲಿ 3ನೇ ಒಂದು ಭಾಗ ಜನ ಸಾಯ್ತಾರಂತೆ. 2ನೇದು ಬೆಟ್ಟನೇ ಹತ್ತಿ ಉರಿಯೋ ತರ ಒಂದು ದೊಡ್ಡ ಬೆಟ್ಟವೇ ಅಂತಕ್ಕಂಥದ್ದು ಬಂದು ಸಮುದ್ರದಲ್ಲಿ ಬಿದ್ದೋಗುತ್ತೆ. ಆಮೇಲೆ ಮಾಚಿಪತ್ರೆ ಅನ್ನೋ ಒಂದು ನಕ್ಷತ್ರ. ಈ ಎಲ್ಲಾ ಸಂದರ್ಭದಲ್ಲಿ ಹೇಳ್ತಾರೆ 1ನೇ 3 ಭಾಗ ಜನ ಹತ್ಸಿದ್ರು, 1ನೇ 3 ಭಾಗ ಜನ ಸತ್ತು. ಸೊ ಇದೆಲ್ಲ ದಿನವನ್ನ ಮನುಷ್ಯನ ಕೈಲಿ ತಪ್ಪಿಸ್ಕೊಳಕ್ಕಾಗಲ್ಲ. ನೀವ್ ಹೇಳ್ಕೋಬಹುದು ಡಾಗ್ಮಾಸ್ ಅಂತ, ಅಥವಾ ಇನ್ನೂ ಕೆಲವರು ಹೇಳ್ಕೋಬಹುದು ಇವೆಲ್ಲ ಮುಗಿದೋಗಿದೆ, ಈಗ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲಿ ಇದೀವಿ ನಾವು, ವಿ ಆರ್ ಇನ್ ಮಿಲೇನಿಯಂ. ಇದು ಒಂದು ತಪ್ಪಾದ ಅಭಿಪ್ರಾಯ. ಅದೇ ಅವ್ರದೇ ಸ್ವಂತ. ಡೋಂಟ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಅಂಡರ್ಸ್ಟ್ಯಾಂಡ್. ಸತ್ಯವೇದನ್ನ ಓದಿದ್ರೆ ಇವ್ರು ಹೇಳ್ತಕ್ಕಂಥದ್ದೆಲ್ಲ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಅವ್ರದೇ ಅಭಿಪ್ರಾಯದಲ್ಲಿ ಅವ್ರು ನಿಂತಿದ್ರೆ ಪುನಃ ನಾವು 2ನೇ ಥೆಸಲೋನಿಕ 2:10 ನೆನೆಸ್ಕೋಬೇಕು. ನೀವು ಅಸತ್ಯವನ್ನೇ ನಡೆಸುವ ಭ್ರಮೆಯಲ್ಲಿ ದೇವರು ನಿಮ್ಮನ್ನು ಬಿಟ್ಟುಬಿಟ್ಟಿದ್ದಾರೆ, ನೀವು ನ್ಯಾಯ ತೀರ್ಪು ಗುರಿ ಆಗ್ತೀರಾ, ನಿಮ್ಗೆ ರಕ್ಷಣೆ ಇರಲ್ಲ. ಅದನ್ನ ನಾವು ಎಚ್ಚರಿಸ್ಬೇಕಲ್ಲ ಇಂಥ ಅವಕಾಶಗಳು ಸಿಕ್ತಾಗ. ಆದ್ದರಿಂದ ಕ್ರಿಸ್ತನ ಸಹೋದರರೇ, ಈಗ ಬರ್ತಕ್ಕಂಥ ವಿಷಯ ಏನು ಅಂದ್ರೆ ರ್ಯಾಪ್ಚರ್. ಹಾಗಾದ್ರೆ ಮುಂಬರುವ ದಿನದಲ್ಲಿ ಬರ್ತಕ್ಕಂಥ ಮಹಾ ಸಂಕಟ, ಆ ಮುದ್ರೆಗಳು ಹೊಡೆದಾಗ, ತುತ್ತೂರಿಗಳು ಉದ್ದಾಗ, ಉಪದ್ರವದ ಪಾತ್ರೆಗಳು ಉದ್ದಾಗ, ನೀವು ಪ್ರಕಟಣೆ ಗ್ರಂಥ 6, 7, 8 ಅಲ್ಲಿಂದ 16 ಇದನ್ನೆಲ್ಲ ಓದಿದಾಗ ಇಂತಹ ಒಂದು ಅನಾಹುತಗಳು, ಇಂತಹ ಸಂಕಟಗಳು ಈ ವಿಶ್ವಕ್ಕೆ ಬರ್ತದೆ. ಹಾಗಾದ್ರೆ ಈ ವಿಶ್ವದಲ್ಲಿ ಎಲ್ಲರೂ ಇದ್ದಾರೆ. ದೇವರು ನಂಬೋರು ಇದ್ದಾರೆ, ದೇವರು ನಂಬದೇ ಇರೋರು ಇದ್ದಾರೆ, ಸುಳ್ಳು ಪ್ರವಾದಿಗಳು ಇದ್ದಾರೆ. ಹಾಗಾದ್ರೆ ಜೆಂಟೈಲ್ಸ್ ಇದ್ದಾರೆ, ಸುಳ್ಳು ಕ್ರೈಸ್ತರಿದ್ದಾರೆ, ಸಭೆ ಇದೆ. ಅದಕ್ಕೆ ಕಳೆದ ಬಾರಿ ನಾನು ಚರ್ಚ್ ಅಂದ್ರೆ ಏನು, ಆರ್ಗನೈಸ್ ಚರ್ಚ್ ಅಂದ್ರೆ ಏನು, ಬಿಲೀವರ್ಸ್ ಅಂದ್ರೆ ಒಂದು ಸ್ಪಿರಿಟ್ ಎಂಟಿಟಿ ಅಂದ್ರೆ ದೇವರಾತ್ಮನಿಂದ ನಡೆಸ್ಕೊಳ್ಳೋರು ಯಾರ್ಯಾರು ಅಂತ ಕಳೆದ ಬಾರಿ ಅದ್ರ ಬಗ್ಗೆ ಪೀಠಿಕೆ ಕೊಟ್ಟಿದ್ದೆ. ಅದ್ರ ಬಗ್ಗೆ ಹೆಚ್ಚಾಗಿ ಈ ವಾರ ಮಾಡೋದು ಬೇಡ ಅಂತ ಹೇಳಿದ್ದೆ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಆದರೆ ಈ ಸ್ಪಿರಿಟ್ ಬಿಗಾಟನ್ ಅಂದ್ರೆ ದೇವರ ಮಕ್ಕಳು, ದೇವಪುತ್ರರು, ಇವರು ಸಹ ಈ ಲೋಕದಲ್ಲಿದ್ದಾರೆ. ಹಾಗಾದರೆ ದೇವರ ಉದ್ದೇಶ ಏನು, ದೇವರ ಒಂದು ಯೋಜನೆ ಇದು ನ್ಯಾಯಸಮ್ಮತವಾಗಿದೆ. ಯಾವನೇ ಒಬ್ಬ ಸಾಮಾನ್ಯವಾದ ಒಬ್ಬ ಮನುಷ್ಯನ ಯೋಚನೆ ಮಾಡಿದ್ರೆ, ದೇವರೇ ನೀನೇನು ಹೇಳ್ತೀಯ ಈ 1ನೇ ಥೆಸಲೋನಿಕದಲ್ಲಿ ಏನಂತ ಹೇಳ್ತೀಯ ಅಂದ್ರೆ, ಯೇಸು ಕ್ರಿಸ್ತನು ದೇವರನ್ನು ಅರಿಯದವರಿಗೂ ಸುವಾರ್ತೆಗೆ ಒಳಗಾಗದವರಿಗೂ ನ್ಯಾಯ ತೀರ್ವಿಕೆ ಅಂದ್ರೆ ಅವರ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಬರ್ತಾರೆ ಅಂತ ಹೇಳಿದ ಮೇಲೆ, ಆ ಒಂದು ರೋಮ 8:14 ಹೇಳೋ ತರ ದೇವರಾತ್ಮನಿಂದ ನಡೆಸಿಕೊಳ್ಳುವವರೆಲ್ಲರೂ ದೇವರ ಮಕ್ಕಳು. ಇದೇ ಒಂದು ಸತ್ಯ ಸಭೆ. ಇದನ್ನೇ ಕ್ರಿಸ್ತನ ಶರೀರದ ಅಂಗಾಂಗ ಅಂತ ಹೇಳ್ತಾರೆ, ಕ್ರಿಸ್ತನ ಶರೀರ ಅಂತಾರೆ, ದೇವಪುತ್ರರು ಅಂತಾರೆ, ದೇವರ ಮಕ್ಕಳು ಅಂತಾರೆ, ಒಂದು ಮೊದಲಿಗಿತ್ತಿ ಸಭೆ ಅಂತಾರೆ. ಹಾಗಾದ್ರೆ ಈ ಸಭೆ ಸದಸ್ಯರು ಒಂದೇ ಕಡೆ ಇರ್ತಾರ ಈ ಲೋಕದಲ್ಲಿ? ಇಲ್ಲ, ಎಲ್ಲಾ ಕಡೆ ಚದುರೋಗಿದ್ದಾರೆ. ಹಾಗಾದ್ರೆ ಇವ್ರನ್ನೆಲ್ಲರನ್ನ ರಕ್ಷಣೆ ಮಾಡಲ್ವಾ ದೇವರು ಈ ಮಹಾಸಂಕಟದ ದಿನದಲ್ಲಿ? ಯಾಕೆ ಈ ವಿಷಯವನ್ನ ನಾನು ಒತ್ತು ಕೊಟ್ಟು ಮಾತಾಡ್ತಿದ್ದೀನಿ ಅಂದ್ರೆ, ಮುಂದಿನ ವಾರದಲ್ಲಿ ಈ ವಿಷಯದಲ್ಲಿ ಏನೇನು ಅಭಿಪ್ರಾಯ ಇದೆ. ಹಾಗಾದ್ರೆ ಈಗ ನಾವು ಯೋಚನೆ ಮಾಡೋಣ, ಹಾಗಾದ್ರೆ ದೇವರು ಇವ್ರನ್ನೆಲ್ಲ ರಕ್ಷಣೆ ಮಾಡೋದೇ ಇಲ್ವಾ? ಹಾಗಾದ್ರೆ ಎಲ್ಲರ ಜೊತೆಗೆ ಇವ್ರನ್ನೂ ಸಹ ಆ ಮಹಾ ಸಂಕಟದ ದಿನವನ್ನು ಅನುಭವಿಸೇ ಬರಬೇಕು ಅಂತ ದೊಬ್ಬಿಡ್ತಾನೆ, ಅವ್ರನ್ನ ಕೈ ಬಿಟ್ಟು ಬಿಡ್ತಾನೆ. ಆವಾಗ ಈ ಸತ್ಯ ಸಭೆ ಅಂದ್ರೆ ಈ ಬಿಲೀವರ್ ಸಭೆ, ಸ್ಪಿರಿಟ್ ಎಂಟಿಟಿ ಇರ್ತಕ್ಕಂಥದ್ದು ಅಂದ್ರೆ ಆತ್ಮೀಯ ಒಂದು ಅಸ್ತಿತ್ವವನ್ನು ಹೊಂದಿರತಕ್ಕಂಥ ಸಭೆಯ ಮಕ್ಕಳು ಯೋಚನೆ ಮಾಡಲ್ವಾ, ದೇವರನ್ನರಿಯದವರಿಗೂ
ಸುವಾರ್ತೆಗೆ ಒಳಗಾಗದವರಿಗೆ ಮತ್ತೆ ದೇವರಾತ್ಮನಿಂದ ನಡೆಸಲ್ಪಡದಿರುವವರಿಗೆ ಶಿಕ್ಷೆ ಆಗ್ಬೇಕಾದ ನ್ಯಾಯ. ಯಾಕಂದ್ರೆ ನೀನು ಸ್ವಾಭಿಮಾನವುಳ್ಳ ದೇವರು, ನೀನು ಸೃಷ್ಟಿಕರ್ತ. ನಿನ್ನನ್ನೇ ತಿರಸ್ಕಾರ ಮಾಡಿದರೆ, ನೀನು ಸೃಷ್ಟಿಸಿದ ಮಾನವನು ನಿನ್ನನ್ನ ಸ್ಮರಿಸದೆ, ನಿನ್ನ ನಾಮನ್ನ ಮಹಿಮೆ ಪಡಿಸದೆ, ನಿನ್ನನ್ನು ಸ್ತುತಿಸದೆ ಇದ್ರೆ ಅವರಿಗೆ ನೀನು ತೀರ್ಪು ಕೊಡೋದು, ದಂಡಿಸೋದು ನ್ಯಾಯ. ನಾವು ಈ ಸ್ವಾರ್ಥ ಯುಗದಲ್ಲಿ ಇಷ್ಟರ ಮಟ್ಟಿಗೆ ನಿನ್ನನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ನಮಗೂ ಅವ್ರ ಜೊತೆ ಸಮನಾಗಿ ಈ ಶಿಕ್ಷೆ ಕೊಡಬೇಕಾ, ಮಹಾಸಭೆಗೆ ಅನುಭವಿಸ್ಬೇಕಾದಾಗ ಒಬ್ಬ ಸಾಮಾನ್ಯರು ಹೇಳ್ತಾರೆ, ಇಲ್ಲ ಇಲ್ಲ ಆ ಥರ ಆಗೋಕೂಡ್ದು ಅಂತ. ದೇವರು ಅದೇ ದೃಷ್ಟಿನಲ್ಲಿ ಈ ಮಹಾ ಸಂಕಟದ ದಿನದಲ್ಲಿ ತಾನಾದುಕೊಂಡ ಸತ್ಯ ಸಭೆಯ ಸದಸ್ಯನ ರಕ್ಷಣೆ ಮಾಡಬೇಕು. ಅಂದರೆ ಆ ಮಹಾ ಸಂಕಟ ಪ್ರಾರಂಭ ಮೊದಲೇ ಇವ್ರನ್ನ ಪರಲೋಕಕ್ಕೆ ತಗೊಂಡ್ಬಿಡ್ಬೇಕು. ಅವರು ಆ ಮಹಾ ಸಂಕಟದ 7 ವರ್ಷದಲ್ಲಿ ಅವರು ಆ ಸಂಕಟವನ್ನು ಅನುಭವಿಸಬಾರ್ದು, ಅವರಿಗೆ ರಕ್ಷಣೆ ಆಗಬೇಕು. ಇದು ನಂಬಿಕೆ, ನಿರೀಕ್ಷೆಯೂ ಅದೇ. ಆದ್ದರಿಂದಲೇ ತೀತ 2:13 ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ನಾನು, ಭಾಗ್ಯಕರವಾದ ನಿರೀಕ್ಷೆ ಇದೆ ಸತ್ಯ ಸಭೆಗೆ. ಈ ಭಾಗ್ಯಕರವಾದ ನಿರೀಕ್ಷೆ, ಬ್ಲೆಸ್ಸೆಡ್ ಹೋಪ್ ಅಂತಾರೆ, ಇದೇ ನಂಬಿಕೆಯಲ್ಲಿ ನಾವೆಲ್ಲ ಇದ್ದೀವಿ. ಈ ವಿಷಯನ್ನೇ ನಾವು ಏನಂತ ಕರಿತೀವಿ ಅಂದರೆ ಅದನ್ನ ನಾವು ಒಂದು ಬ್ಲೆಸ್ಸೆಡ್ ಹೋಪ್ ಅಂತ ಕರಿತೀವಿ. ಅಂದರೆ ನಮ್ಮ ನಿರೀಕ್ಷೆ ಅದೇ ರೀತಿ ದೇವರ ಯೋಜನೆಯಲ್ಲಿ ಸಭೆ ದೇಹದಲ್ಲಿ ಮಾರ್ಪಟ್ಟು ಎತ್ತಲ್ಪಡುತ್ತೆ. ಹಾಗಾದರೆ ಕ್ರಿಸ್ತನನ್ನ ಸಹೋದರ ಸಹೋದರಿಗೆ ಅದರ ಬಗ್ಗೆ 1 ಥೆಸಲೋನಿಕ 1:10 ಈ ರೀತಿ ಹೇಳಿದೆ. ಅಂದರೆ ಆಶ್ವಾಸನೆಗಳು ಕೊಡ್ತಕ್ಕಂಥ ವಾಕ್ಯಗಳಿವೆ. 1 ಥೆಸಲೋನಿಕ 1:10 ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ರಕ್ಷಿಸುವಾತನು. ಹಾಗಾದರೆ ನಾನು ಈಗ ಸ್ವಲ್ಪ ಹೊತ್ತು ಹೇಳಿದೆ, ದೇವರ ಕೋಪ ಅದು, ದ ರಾತ್ ಆಫ್ ಗಾಡ್. ಆ ದೇವರ ಕೋಪವನ್ನೇ ಅವರು ತೀರ್ಪು ಅಂತಾರೆ. ಈ ಲೋಕಕ್ಕೆ ನಾನು ತೀರ್ಪು ಕೊಡ್ತೀನಿ. ಆದರೆ ಈ ದೈವ ಕೋಪದಿಂದ ಈ ಯೇಸುವು ನಮ್ಮನ್ನು ರಕ್ಷಿಸ್ತಾರಂತೆ, ಅಂದರೆ ತಪ್ಪಿಸ್ತಾರೆ. ಅದೇ ಥರ 1 ಥೆಸಲೋನಿಕ 5:9 ಹೀಗೆ ಹೇಳ್ತಾರೆ ನೋಡಿ, ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಅದೇ ಥರ 1 ಥೆಸಲೋನಿಕ 4:18 ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಹಾಗಾದ್ರೆ ಈ ಥೆಸಲೋನಿಕಾದಲ್ಲಿ ಹೆಚ್ಚಾಗಿ ಬರೆದಿರ್ತಕ್ಕಂಥದ್ದು ಅಪೊಸ್ತಲನಾದ ಪೌಲ. ಯಾಕಂದ್ರೆ ಥೆಸಲೋನಿಕಾದವರು ಒಂದು 2ನೇ ಅಭಿಪ್ರಾಯದಲ್ಲಿದ್ದರು. ಅಂದ್ರೆ ಸಭೆ ಎತ್ತಲ್ಪಡಲ್ಲ, ಆ ಮಹಾ ಸಂಕಟದ ಬಗ್ಗೆ ಕ್ರಿಸ್ತನೇ ಖುದ್ದಾಗಿ ಪ್ರವಾದನೆ ಮಾಡಿದ್ದಾರೆ. ಮತ್ತ 24, ಲೂಕ 21, ಮಾರ್ಕ 13. ಹಾಗಾದ್ರೆ ಈ ಸಂಕಟಕ್ಕೆ ನಾವೆಲ್ಲ ಗುರಿಯಾಗಬೇಕಂತ ಬಹಳ ಸಂಕಟ ಪಟ್ಕೊಂಡು ನರಳುತ್ತಿದ್ರು. ಆಗ ಪೌಲ ಅದೇ ಸಭೆಗೆ 1 ಥೆಸಲೋನಿಕ ಪತ್ರಿಕೆ, 2 ಥೆಸಲೋನಿಕ ಬರೆದ ಪತ್ರಿಕೆಯಲ್ಲಿ ಅದರ ಬಗ್ಗೆ ಸಂತೈಸ್ತಾರೆ. ಹಾಗಾಗಲ್ಲ, ನೀವೇನು ತಿಳ್ಕೊಂಡಿದ್ರು ಹಾಗಾಗಲ್ಲ, ನಿಮಗೆಲ್ರಿಗೂ ರಕ್ಷಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ ಥರ ರ್ಯಾಪ್ಚರ್ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬರೋಣ. ಇದರ ಜೊತೆಗೆ ಈಗ 1 ಥೆಸಲೋನಿಕ 2 ಥೆಸಲೋನಿಕದಲ್ಲಿ ಅಪೊಸ್ತಲನಾದ ಪೌಲ ಹೇಗೆ ಇವ್ರನ್ನೆಲ್ಲ ಹೇಳ್ತಾರೆ, ಇವನು ಹೇಗೆ ಇವರಿಗೆಲ್ಲ ಸಂತೈಸ್ತಾರೆ ಅನ್ನೋದ್ರ ಜೊತೆಗೆ ಖುದ್ದು ಕ್ರಿಸ್ತನೇ ಏನು ಹೇಳಿದ್ರು ಅಂತ ನಾವು ಸ್ವಲ್ಪ ನೋಡೋಣ. ಅದನ್ನ ನಾವು ನೋಡುವಾಗ ನಾವು ಯೋಹಾನ 13ನೇ ಅಧ್ಯಾಯ, ಯೋಹಾನ 13ನೇ ಅಧ್ಯಾಯ ಮತ್ತೆ 14ನೇ ಅಧ್ಯಾಯವನ್ನು ನಾವು ಸ್ವಲ್ಪ ಧ್ಯಾನ ಮಾಡೋದು ಒಳ್ಳೆಯದು. ಅಲ್ಲಿ ಕ್ರಿಸ್ತನು ಏನಂತ ಹೇಳ್ತಾರೆ ಅಂದರೆ, ನಾನು ಯೋಹಾನ 13ನೇ ಅಧ್ಯಾಯದಲ್ಲಿ ತನ್ನ ಅಪೊಸ್ತಲರನ್ನ ಕುರಿತು ಈ ಥರ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರಿಯ ಮಕ್ಕಳೇ, ನಾನು ಇನ್ನೂ ಸ್ವಲ್ಪ ಕಾಲ ನಿಮ್ಮ ಸಂಗಡ ಇರುತ್ತೇನೆ, ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರ್ರಿ ಎಂದು ನಾನು ಯೆಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಅಂತ ಒಂದು ಆಜ್ಞೆ ಕೊಡ್ತಾರೆ, ನಿಮ್ಮೊಬ್ಬರನ್ನೊಬ್ಬರು ಪ್ರೀತಿಸ್ಬೇಕು ಅಂತ. ಆಗ ಇವನಿಗೆ ಬಹಳ ಕಳವಳ ಆಗ್ಬಿಡುತ್ತೆ. ಪೇತ್ರನಿಗೆ ಬಹಳ ಪ್ರಿಯನಾದ ಒಬ್ಬ, ಯಾವಾಗಲೂ ಕ್ರಿಸ್ತನ ಹಿಂಬಾಲಿಸ್ತಕ್ಕಂಥ ಅಂಜುಬರ್ಕಾಯನ್ ಸ್ವಲ್ಪ ಮೊದಲು, ಆದರೆ ಆತನು ಮುಂಬರುವ ದಿನಗಳಲ್ಲಿ ಆತ ಕೊಟ್ಟ ಸಾಕ್ಷಿ ಬಹಳ ಅಮೋಘ ಅದು. ಆಗ ಪೇತ್ರ ಹೇಳ್ತಾರೆ, ಸೀಮೋನ ಪೇತ್ರನು ಆತನನ್ನು, ಸ್ವಾಮಿ ಎಲ್ಲಿಗೆ ಹೋಗುತ್ತಿ ಎಂದು ಕೇಳಿದ್ದಕ್ಕೆ ಯೇಸು, ನಾನು ಹೋಗುವಲ್ಲಿಗೆ
ನೀನು ಈಗ ನನ್ನ ಹಿಂದೆ ಬರಲಾರ್ರಿ, ತರುವಾಯ ನನ್ನ ಹಿಂದೆ ಬರುವಿ ಎಂದರು. ಆಮೇಲೆ ಇನ್ನೊಂದ್ಸಲಿ ಹೇಳ್ತಾರೆ, 14ನೇ ಅಧ್ಯಾಯ ಇಲ್ಲಿ ಕಂಟಿನ್ಯೂ ಆಗುತ್ತೆ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಅವರು ಅದೇ ಅಭಿಪ್ರಾಯದಲ್ಲಿದ್ದರು. ಕ್ರಿಸ್ತನಿಗೆ ನಂಬಿಟ್ಟು ಹೋಗ್ಬಿಡ್ತಾರೆ. ಮುಂದೆ ಮಹಾ ಭಯಂಕರವಾದ ದಿನಗಳು ನಮಗೆ ಬರ್ತವೆ. ಅದಕ್ಕೊಂದು ಸ್ವಾಂತನ ಹೇಳ್ತಾರೆ ನೋಡಿ, ನಿಮ್ಮ ಹೃದಯಗಳು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗುವೆನು, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ. ಸೊ ಇಟ್ಸ್ ಅ ಪ್ರಾಮಿಸ್, ಇಟ್ಸ್ ಅ ಪ್ರಾಮಿಸ್. ಯಾಕಂದರೆ ವಾಗ್ದಾನ ಮಾಡಿದತನು ನಂಬಿಕಸ್ತನು. ಹಾಗಾದರೆ ಕ್ರಿಸ್ತನು ಒಂದು ಪ್ರಾಮಿಸ್ ಮಾಡ್ತಾರೆ. 2 ವಿಷಯ ಹೇಳ್ತಾರೆ, ನೀವು ಕಳವಳ ಪಟ್ಕೋಬೇಡಿ, ನೀವು ದೇವರು ನಂಬ್ರಿ, ನನ್ನನ್ನು ನಂಬ್ರಿ, ನಾನು ನಿಮಗೆ ಪರಲೋಕದಲ್ಲಿ ತಗೊಂಡು ನನ್ನ ಜೊತೆ ಇಟ್ಕೋತೀನಿ. ಸೊ ಇದು ರ್ಯಾಪ್ಚರ್ಗೆ ಸಂಬಂಧಪಟ್ಟ ವಿಷಯ. ಇಲ್ಲಿ ಭೂಲೋಕದಲ್ಲಿ 7 ವರ್ಷ ಮಹಾ ಭಯಂಕರವಾದ ದಿನದಲ್ಲಿ, ಮಹಾ ಸಂಕಟದ ದಿನದಲ್ಲಿ ದೇವರನ್ನು ಅರಿಯದವರು, ಸುವಾರ್ತೆಗೊಳಗಾಗದವರು ಸಂಕಟ ಪಡ್ತಿದ್ರೆ, ತಾನಾದುಕೊಂಡ ಸಭೆ ಕ್ರಿಸ್ತನ ಜೊತೆಗೆ 7 ವರ್ಷ ಇರುತ್ತೆ. ಅದೊಂದು ಮೀನಿಂಗ್ಫುಲ್ ಪೀರಿಯಡ್ ಅದು. ಯಾಕಂದ್ರೆ ದೇವರು ವಾಗ್ದಾನ ಮಾಡ್ದಂಗೆ ನೋಡ್ಕೊಳ್ತಕ್ಕಂಥವ್ರು. ಆ 7 ವರ್ಷದಲ್ಲಿ ಅಲ್ಲಿ ಇನ್ನೂ ಏನೇನಾಗ್ತದೆ ಅಂದ್ರೆ, ಅಲ್ಲಿ ಒಂದು ಸಭೆಗೆ ಒಂದು ತೀರ್ಪಾಗಬೇಕು. ಆದರೆ ದೇವರ ಮಕ್ಕಳಿಗೆ ತೀರ್ಪು ಅಂದ್ರೆ, ಈಗ ತಾನೇ ಹೇಳಿದ್ರಿ ನೀವು ಶಿಕ್ಷೆ ಅಂದ್ರೆ, ಅದು ಶಿಕ್ಷೆಯ ತೀರ್ಪಲ್ಲ. ಅದಕ್ಕೆ ನಾವು 2 ಕೊರಿಂಥ 5:10 ಅಪೊಸ್ತಲನಾದ ಪೌಲ ಬರೆದಿರ್ತಾರೆ, ನಾವು ಈ ದೇಹದಲ್ಲಿ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ನಾವು ಹೊಂದಬೇಕು. ಪ್ರತಿಫಲ ಅಂದ್ರೆ ರಿವಾರ್ಡ್ಸ್. ಅದಕ್ಕೇನು ಮಾಡಬೇಕು? ಅಲ್ಲೇ ಕಂಟಿನ್ಯೂ ಮಾಡ್ತಾರೆ, ನಾವು ಕ್ರಿಸ್ತನ ಸಿಂಹಾಸನದ ಮುಂದೆ ಬರಬೇಕು. ಹಾಗಾದ್ರೆ ಇನ್ನೂ ಆ ಮಹಾಸಂಕಟ ಮುಗಿದು ಕ್ರಿಸ್ತ ಭೂಲೋಕಕ್ಕೆ ಬಂದಿಲ್ಲ. ಹಾಗಾದ್ರೆ ಕ್ರಿಸ್ತನ ಸಿಂಹಾಸನ ಎಲ್ಲಿದೆ? ಅದು ಪರಲೋಕದಲ್ಲಿದೆ. ಹಾಗಾದರೆ ಸಭೆ ಎತ್ತಲ್ಪಟ್ಟು ಅದಕ್ಕೆ ತೀರ್ಪಾಗಬೇಕು ಅಂದ್ರೆ ಅದಕ್ಕೆ ರಿವಾರ್ಡ್ಸ್ ಸಿಗ್ತದೆ. ಅದು ರಿವಾರ್ಡ್ಸ್ ಬೇರೆ ಬೇರೆ ತರ. ನೀವು ಎಷ್ಟರ ಮಟ್ಟಿಗೆ ಸುವಾರ್ಥದಲ್ಲಿ ಕೆಲಸ ಮಾಡ್ತೀರಾ ಅದಕ್ಕೆ ತಕ್ಕ ಒಂದು ಪ್ರಶಸ್ತಿ ಅಥವಾ ಬಹುಮಾನ ನಿಮ್ಗೆ ಸಿಗ್ಬೇಕು. ಹಾಗಾದ್ರೆ ಕ್ರಿಸ್ತನ ಸಿಂಹಾಸನ ಎಲ್ಲಿದೆ? ಪರಲೋಕದಲ್ಲಿದೆ. ಹಾಗಾದ್ರೆ ಸಭೆ ಎತ್ತಲ್ಪಡಬೇಕು. ಮತ್ತೆ ಯಜ್ಞದ ಕುರಿಯಾದ ಆತನಿಗೆ ಸಭೆ ಹೆಂಡತಿ ಅಂತ ಅದನ್ನ ಒಂದು ಉಪಮಾನವಾಗಿ ಬರೆದಿಟ್ಟಿದ್ದಾರೆ. ಸಭೆಗೆ ಬಹಳಷ್ಟು ಹೆಸರಿರೋ ಪ್ರಕಾರ ಈ 1 ಕೊರಿಂಥ 11:2 ಭಕ್ತನಾದ ಪೌಲ ಹೇಳ್ತಾರೆ, ನಾನು ನಿಮ್ಮನ್ನು ಕ್ರಿಸ್ತನಿಗೆ ಒಬ್ಬಳೇ ಶುದ್ಧ ಕನ್ಯಕೆಯಾಗಿ ನಿಮ್ಮನ್ನು ಮದುವೆಗೆ ನಿಶ್ಚಯ ಮಾಡಿದೆ. ಹಾಗಾದರೆ ಕ್ರಿಸ್ತನಿಗೂ ಸಭೆಗೂ ಇರತಕ್ಕಂಥ ಸಂಬಂಧ ಗಂಡ ಹೆಂಡತಿಯರ ಸಂಬಂಧ. ಹಾಗಾದರೆ ಪರಲೋಕದಲ್ಲಿ ಯಜ್ಞದ ಕುರಿಯಾದ ಆತನ ಜೊತೆಗೆ ಸಭೆಗೆ ಲಗ್ನ ಆಗಬೇಕು. ಆ ಸಾಂಕೇತಿಕವಾದ ಭಾಷೆ. ತದನಂತರ ಅವರು ಪರಲೋಕದಲ್ಲಿದ್ದು ಕ್ರಿಸ್ತನ ಜೊತೆಗೆ ಅವರು ಭೂಲೋಕಕ್ಕೆ ಬರಬೇಕು, ಆ ವಾರ ಪರಮಗದವನಾಗಲಿಕ್ಕೋಸ್ಕರ. ಸೊ ಇದೆಲ್ಲವನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ನಾವು ಪುನಃ ಈ ರ್ಯಾಪ್ಚರ್ ವಿಷಯಕ್ಕೆ ಬರೋಣ. ಹಾಗಾದ್ರೆ ಸಭೆ ಮಾರ್ಪಟ್ಟು ಎತ್ತಲ್ಪಡುವ ವಿಷಯ ಕ್ರಿಸ್ತನು ಮತ್ತೆ 24, ಲೂಕ 21 ಮತ್ತು 13ನೇ ಅಧ್ಯಾಯದಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಅದರಲ್ಲಿ ಅವರು ಈ ಅಂತ್ಯ ದಿನಗಳು ಹೇಗಿರ್ತವೆ, ಪ್ರಸವೇದನ ಕಾಲ ಆ ಥರ ಹೇಳಿದ್ರೆ ವಿನಃ ಸಭೆ ಎತ್ತಲ್ಪಡೋ ವಿಷಯವನ್ನು ಅವರು ಹೇಳಲಿಲ್ಲ. ಅದನ್ನು ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕ್ರಿಸ್ತನ್ ಹೇಳಿದ್ದಾರೆ, ಅಪೊಸ್ತಲನಾದ ಪೌಲ ಹೇಳಿದ್ದಾರೆ. ಹಾಗಾದ್ರೆ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಯೋಹಾನ 11:25 ಇದು ಖುದ್ದಾಗಿ ಯಾಶ್ವ ಮಿಶಾಯನೇ ಹೇಳಿರ್ತಕ್ಕಂಥ ವಿಷಯ. ಆ ಯೋಹಾನ 11:25 ಸ್ವಲ್ಪ ನೀಟಾಗಿ ಬಿಡಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಅವರು ಅದರಲ್ಲಿ ಏನೇನು ಹೇಳ್ತಾರೆ ಅಂದ್ರೆ, ನನ್ನನ್ನು ನಂಬಿ ಸತ್ತವರು ಬದುಕುವರು, ನನ್ನನ್ನು ನಂಬುತ್ತಾ ಬದುಕುವವರು ಎಂದಿಗೂ ಸಾಯುವುದಿಲ್ಲ ಅಂತ. ಬಹಳ ಆಶ್ಚರ್ಯ. ಯಾಕಂದ್ರೆ ಎಲ್ಲ ಕಡೆ ಏನಿದೆ, ಪಾಪವು ಕೂಡ ಸಂಬಳ ಮರಣ. ಆದಾಮನಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಸಾಯಲೇಬೇಕು.
ಒಬ್ಬ ಮನುಷ್ಯನಿಂದ ಪಾಪ, ಪಾಪದಿಂದ ಮರಣ ಭೂಲೋಕದಲ್ಲಿ ಎಲ್ಲರಲ್ಲಿ ವ್ಯಾಪಿಸ್ಕೊಳ್ತದೆ ಅಂತ ಹೇಳಿದ್ರೆ, ಕ್ರಿಸ್ತನಿಲ್ ಬಂದು 11:25 ನನ್ನನ್ನು ನಂಬಿ ಸತ್ತವರು ಬದುಕುವರು, ಅದು ಬಿಡಿ, ಒಳ್ಳೆ ಪುನರುತ್ಥಾನ. ಆದರೆ ನನ್ನನ್ನು ನಂಬುತ್ತಾ ಬದುಕುವವರು, ಅಂದ್ರೆ ಈಗ ಕ್ರಿಸ್ತನ 2ನೇ ಬರೋಣದ ಸಮಯಕ್ಕೆ ಆತನ ಆದುಕೊಂಡ ಸಭೆಯ ಕೆಲವು ಸದಸ್ಯರು, ಉದಾಹರಣೆಗೆ ಇರತಕ್ಕಂಥ ಯವನಸ್ಥರೆಲ್ಲ ಬದುಕಿರ್ಬೋದಾಗ, ಅವ್ರ ಬಗ್ಗೆ ಹೇಳ್ತಾರೆ, ನನ್ನನ್ನು ನಂಬುತ್ತಾ ಬದುಕುವವರು ಎಂದಿಗೂ ಸಾಯುವುದಿಲ್ಲ. ಹಾಗಾದ್ರೆ ಅವ್ರು ಸಾವೇ ಬರಲ್ಲ. ಹಾಗಾದ್ರೆ ಹಿಂದೆ ಹೇಳಿರೋ ವಿಷಯ, ನೀನು ಮಣ್ಣಿನಿಂದ ಆದವನಲ್ವೋ, ನೀನು ತಿರುಗಿ ಮಣ್ಣಿಗೆ ಸೇರಿ ಇಲ್ಲದಂತಾಗುವಿ ಅಂದಾಗ ಅವನಿಗೆ ಮರಣನೇ ಬರಲ್ವಾ ಅಂದ್ರೆ, ಇಲ್ಲಿ ಕ್ರಿಸ್ತ ಹೇಳ್ತಾರೆ ಬರಲ್ಲ. ಯಾಕೆಂದ್ರೆ ಪಾಪವು ಕೊಡುವ ಸಂಬಳ ಮರಣ. ಆದರೆ ಕ್ರಿಸ್ತನನ್ನು ನಂಬಿದ ಎಲ್ಲರ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆ ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ಪಾಪಗಳನ್ನ ತೊಡಸ್ಕೊಂಡಿರ್ತಕ್ಕಂಥ ಸಭೆ ಇದು. ದೇವರೇ ತೀರ್ಮಾನ ಮಾಡಿರ್ತಾರೆ ಕೆಲವು ನಂಬಿಕಸ್ಥರನ್ನ ನೀವು ನೀತಿವಂತರು ಅಂತ. ಈಗಾಗಲೇ ಕಳೆದ ಬಾರಿ ನಾವು ರೋಮಾಯ 8:29 ನಾವು ನೋಡಿದ್ವಿ, ದೇವರು ಯಾರನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು ಅಂತ ನೇಮಕ ಮಾಡಿದ್ರು ಅವರನ್ನೇ ಕರೆದ್ರು. ಯಾರನ್ನು ಕರೆದ್ರೋ ನೇಮಕ ಮಾಡಿದ್ರು ಅವರನ್ನು ನೀತಿವಂತರು ಅಂತ ನಿರ್ಧರಿಸಿದ್ರು. ಯಾರನ್ನ ನೀತಿವಂತರು ಅಂತ ನಿರ್ಧರಿಸಿದ್ರು ಅವ್ರನ್ನ ಮಹಿಮಾ ಪದವಿಗೆ ತರ್ತಾರೆ. ಹಾಗಾದ್ರೆ ಪಾಪ ಇರೋ ಕಡೆ ಮರಣ ಇರಬೇಕು. ಆದರೆ ಕ್ರಿಸ್ತನೇ ನಿನ್ನ ಪಾಪವನ್ನು ತೊಳೆದು ನಿನ್ನನ್ನು ಕ್ಷಮಿಸಿದಾಗ ನೀನು ಪಾಪರಹಿತನಾಗ್ತೀಯ. ಹಾಗಾದ್ರೆ ಇದೇನು ತಪ್ಪಿದು? ಏನು ತಪ್ಪಿಲ್ಲ. ನನ್ನನ್ನು ನಂಬುತ್ತಾ ಬದುಕುವವರು ಎಂದಿಗೂ ಸಾಯುವುದಿಲ್ಲ. ಹಾಗಾದ್ರೆ ಅವ್ರು ಸಾವೇ ಬರಲ್ಲ, ಅವರ ಶರೀರ ಮಾರ್ಪಟ್ಟು ಬಿಡ್ತಾರೆ. ಅದು ಇನ್ನೊಂದು ನಿಮಿಷದಲ್ಲಿ ನೋಡೋಣ. ಇನ್ನೊಂದು ವಚನ ನೋಡೋಣ, ಫಿಲಿಪ್ಪ 3:21. ನಾವಾದರೂ ಪರಲೋಕ ಸಂಸ್ಥಾನದವರು. ಇದು ಬಹಳ ಸುಂದರವಾಗಿದೆ, ಇನ್ನೂ ಚೆನ್ನಾಗಿದೆ. ನಾವೆಲ್ಲ ಈ ಭೂಲೋಕದಲ್ಲಿ ಆದಾಮನ ಸಂತತಿಯವರು ಭೂಲೋಕದಲ್ಲಿ ಜೀವನ ಮಾಡಕ್ಕೆ ನೇಮಕ ಆದವರು. ಆದರೆ ಇಲ್ಲೇ ಹೇಳ್ತಾರೆ ಸತ್ಯ ಸಭೆನ, ನಾವಾದರೂ ಪರಲೋಕ ಸಂಸ್ಥಾನದವರು. ಅಲ್ಲಿಗೆ ನೀವು ಇಲ್ಲಿಯವರಲ್ಲ, ಈ ಲೋಕದಲ್ಲಿ ಇರಕ್ಕೆ ನೀವು ಲಾಯಕ್ಕೂ ಅಲ್ಲ. ಏಕೆಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದಿದ್ದೀರಿ ನೀವು. ಅದಕ್ಕೆ ಹೇಳ್ತಾರೆ ನೋಡಿ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡಿದನು. ನೋಡಿ ಎಷ್ಟು ಚೆನ್ನಾಗಿದೆ ಕ್ರಿಸ್ತನ ಸಹೋದರ. ಹಾಗಾದ್ರೆ ಈ ಲೋಕದಲ್ಲಿ ಕೆಲವರಿಗೆ ಸಾವೇ ಬರಲ್ಲ, ಅವರ ದೇಹ ಮಾರ್ಪಟ್ಟು ಕ್ರಿಸ್ತ ಜೊತೆ ಪರಲೋಕಕ್ಕೆ ಹೋಗ್ಬಿಡ್ತದೆ. ಯಾಕಂದ್ರೆ ಅವರು ಪರಲೋಕ ಸಂಸ್ಥಾನ. ಅದೇ ಕಳೆದ ಬಾರಿ ನಾವು ಹೇಳಿದ್ದೆ, ಆ ಚರ್ಚ್ ಅನ್ನೋ ವಿಷಯವನ್ನು ತಗೊಂಡಾಗ ಒಂದು ಸ್ಪಿರಿಟ್ ಬಿಗಾಟನ್ ಅಥವಾ ಸ್ಪಿರಿಟ್ ಎಂಟಿಟಿ ಇರ್ತಕ್ಕಂಥದ್ದು, ಒಂದು ಆತ್ಮೀಯ ಅಸ್ತಿತ್ವವನ್ನು ಹೊಂದಿರತಕ್ಕಂಥವ್ರಿಗೆ ದೇವರ ಒಂದು ಕೊಡುಗೆ ಏನು, ಒಂದು ಬಹುಮಾನ ಏನು ಅಂದರೆ ಇದೆ. ಅದಕ್ಕೆ ಅವರು ಹೇಳಿದ್ರು, ನನ್ನ ನಂಬುತ್ತಾ ಜೀವಿಸುವವರು ಎಂದಿಗೂ ಸಾಯೋದಿಲ್ಲ ಅಂದ್ರೆ ಒಂದು ಅದ್ಭುತ ಆಯಿತು. ಅದೇ ಥರ ನಾವು ಇದಕ್ಕೆ ಪೂರಕವಾಗಿ ಅಪೊಸ್ತಲನಾದ ಪೌಲ ಒಂದು ಕಡೆ ಹೇಳ್ತಾರೆ. ಯಾಕಂದ್ರೆ ಈ ವಚನಗಳೆಲ್ಲ ಯಾಕೆ ನಾನು ಓದಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನೇ ಏನಾದರೂ ಹೇಳಿದ್ರೆ ಅದು ಇವರ ಸ್ವಂತ ಅಭಿಪ್ರಾಯ ಅನ್ಬೋದು. ಇದಕ್ಕೆ ಹೇಳೋದು ಡಾಕ್ಟ್ರಿನ್ ಎವಿಡೆನ್ಸ್ ಅಂತ. ಎಲ್ಲದಕ್ಕೂ ನಾವು ಸತ್ಯವೇದವನ್ನೇ ಆಧಾರ ಮಾಡ್ಕೋಬೇಕು, ಸತ್ಯವೇದದಲ್ಲಿರೋ ವಚನಗಳನ್ನೇ ಓದಬೇಕು. ಆವಾಗ ನಮಗೂ ಒಂದು ಸಮಾಧಾನ ಆಗ್ತದೆ, ಎಲ್ರಿಗೂ ವಿಷಯ ಗೊತ್ತಾಗುತ್ತೆ. ನೋಡಿ, ಇದಕ್ಕೆ ಪೂರಕವಾಗಿ ಅಪೊಸ್ತಲನಾದ ಪೌಲ 1 ಕೊರಿಂಥ 15:51-52 ಹೇಳ್ತಾರೆ. ನಾನು ಅದ್ಭುತ ಅಂದೆ, ಇವರು ಅದನ್ನ ಮರ್ಮ ಅಂತಾರೆ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೇ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಮರಣವೇ ನಿನ್ನ ಜಯವಿರಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಕೇಳಿ ಇಲ್ಲಿವರೆಗೂ ಒಂದು ಗುಪ್ತವಾದ ವಿಷಯ ಆಯ್ತು. ನಾವೆಲ್ಲರೂ ನಿದ್ದೆ ಹೋಗುವುದಿಲ್ಲ ಅಂದ್ರೆ ನಿಮ್ಮಲ್ಲಿ ಕೆಲವರು ಸಾಯಲ್ಲ. ಕೊನೆಯ ತುತ್ತೂರಿ ಆಗುವಾಗ ಕ್ರಿಸ್ತನು ಬರ್ತಾರೆ. ಆಗ ನೀವುಗಳು ಬದುಕೇ ಇರ್ತೀರಿ. ನಿಮ್ಮ ದೇಹಗಳೇನಾಗ್ತದೆ, ರೆಪ್ಪೆ ಬಡಿಯುವಷ್ಟರಲ್ಲಿ ಮಾರ್ಪಟ್ಟು ಬಿಡ್ತೀರಿ ನೀವು.
ಆಗ ರೆಪ್ಪೆ ಬಡಿಯೋಷ್ಟರಲ್ಲಿ ಮಾಡ್ಬಿಡ್ತೀರಿ ಅಂದರೆ ಒಂದು 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 ರೆಪ್ಪೆ ಬಡಿಯೋಕ್ಕೆ ಎಷ್ಟೊತ್ತಾಗ್ಬೋದು. ಆದರೆ ನೀವೆಲ್ಲರೂ ಆ ರೆಪ್ಪೆ ಬಡಿಯೋಷ್ಟರಲ್ಲಿ ನೀವೆಲ್ಲರೂ ಮಾರ್ಪಟ್ಟು ನೀವು ಕ್ರಿಸ್ತನ ಜೊತೆ ಪರಲೋಕಕ್ಕೆ ಒಯ್ಯಲ್ಪಡ್ತೀರ. ನೀವೆಲ್ಲರೂ ಮಾರ್ಪಡ್ತೀರ. ಇಲ್ಲಿವರೆಗೆ ಇದನ್ನು ಯಾರು ಹೇಳಿಲ್ಲ, ಪೌಲ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಎರಡು ಕಡೆ ಹೇಳ್ತಾರೆ, ನೀವು ಕೆಲವರು ಮಾರ್ಪಟ್ಟು ಅವರು ಮರಣವೇ ಬರದೆ. ಯಾಕೆ ಶರೀರ ಮಾರ್ಪಡಬೇಕು ಅಂದ್ರೆ, ಇದು ಉಪ್ಪು ಹುಳಿ ಖಾರ ತಿನ್ನೋ ಶರೀರ, ಇದು ಲಯವಾಗುವ ದೇಹ ನಿರ್ಲಯತ್ವವನ್ನು ಪಡ್ಕೋಬೇಕು, ಅಮರತ್ವವನ್ನು ಪಡ್ಕೋಬೇಕು. ಯಾಕಂದ್ರೆ ಕ್ರಿಸ್ತನ ಶರೀರ ಅಂದ್ರೆ ಕ್ರಿಸ್ತನ ಶಿರಸ್ಸಾದ್ರೆ ದೇಹ, ಸಭೆ ಆತನ ದೇಹ, ಆತನ ಸಾರೂಪ್ಯ ಅಂದ್ರು. ಕ್ರಿಸ್ತನ ಸಾರೂಪ್ಯ ಅಂದ್ರೆ ಕ್ರಿಸ್ತ ನಿರ್ಲಯ ಮತ್ತೆ ಅಮರತ್ವ ಪಡ್ಕೊಂಡಿರ್ತಕ್ಕವರು. ಅದೇ ತರ ನೀವು ಅಮರತ್ವವನ್ನು ಪಡ್ಕೊಂಡಿರ್ತೀರಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟು ಈ ದೇಹ ಮಾರ್ಪಟ್ಟು ನೀವು ಪರಲೋಕ ಸಂಸ್ಥಾನ ಅಂದ್ರೆ ಪರಲೋಕದಲ್ಲಿ ಇರಬೇಕಾದ್ರೆ ಅದಕ್ಕೆ ಲಾಯಕಾದ ದೇಹ, ಆ ದೇಹವನ್ನು ನೀವು ಹೊಂದಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದ್ರೆ ಹೇಗೆ ಅದು ಮಾರ್ಪಡ್ತದೆ? ಈಗ ಕ್ರಿಸ್ತನ ಎರಡನೇ ಬರೋಣ ಆಗ್ಬಿಡುತ್ತೆ. ಆವಾಗ ಕ್ರಿಸ್ತನಲ್ಲಿ ಸತ್ತವರು ಹೇಗೆ ಪುನರುತ್ಥಾನ ಆಗ್ತಾರೆ? ಈಗ ಹೇಳಿದ್ರಲ್ಲ, ನನ್ನನ್ನು ನಂಬುತ್ತಾ ಬದುಕುವವರು ಎಂದಿಗೂ ಸಾಯುವುದಿಲ್ಲ. 1 ಕೊರಿಂಥ 15:51 ಹೇಳಿದಲ್ಲ, ನೀವು ರೆಪ್ಪೆ ಬಡಿಯುವಷ್ಟರಲ್ಲಿ ಮಾರ್ಪಡೋರು. ಅದನ್ನ ಇವರು ಬೇರೆ ತರ ಹೇಳ್ತಾರೆ, ಅಪೊಸ್ತಲನಾದ ಪೌಲ. ನಾನು 1 ಥೆಸಲೋನಿಕ 4ನೇ ಅಧ್ಯಾಯ ನಾನು 14ರಿಂದ ಓದ್ತೀನಿ. ಅದು ಬಹಳ ಚೆನ್ನಾಗಿದೆ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆತಂದು ಬರುವುದನೆಂದು ನಂಬಬೇಕಲ್ಲವೇ? ನೋಡಿ, ಇದು ಬಹಳ ಸೂಕ್ಷ್ಮವಾದ ವಿಷಯ. ಇದು ಬಹಳ ಜನಕ್ಕೆ ಅರ್ಥ ಆಗಿಲ್ಲ. ಈ ನಂಬಿಕಸ್ಥ ಸಭೆ ಅಥವಾ ಆತ್ಮದಲ್ಲಿ ನಡೆಸುವ ಸಭೆ ಸದಸ್ಯರು ಎಷ್ಟೋ ಜನ ಸತ್ತೋಗಿದ್ದಾರೆ. ಅವರ ದೇಹವನ್ನು ತಗೊಂಡೋಗಿ ಸಮಾಧಿಲಿ ಇಟ್ಬಿಡ್ತೀವಿ. ಅವರ ಆತ್ಮ ಡೈರೆಕ್ಟ್ ಆಗಿ ಪರಲೋಕಕ್ಕೆ ಹೋಗ್ಬಿಡಲ್ಲ. ಅದು 3ನೇ ಆಕಾಶದಲ್ಲಿ ಇರ್ತದೆ. ಅದನ್ನೇ ಒಂದ್ಸಲಿ ಪೌಲನಿಗೆ, ಅಪೊಸ್ತಲನಾದ ಪೌಲನಿಗೆ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಹೇಳೋದು, ನಾನು 14 ವರ್ಷಗಳ ಹಿಂದೆ ಒಬ್ಬಾನೊಬ್ಬ ಮನುಷ್ಯನನ್ನು ಕಂಡನು. ಆತನು 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟನು, ಪರದೈಸಿಗೆ ಒಯ್ಯಲ್ಪಟ್ಟನು. ಹೇಳಲು ಶಕ್ಯವಾದ ವಿಷಯಗಳನ್ನು ನಾನು ಅಲ್ಲಿ ಕಂಡೆ ಅಂತ. ಅಲ್ಲಿಗೆ ಒಂದು ಸ್ಯಾಂಪಲ್. ಅದು 3ನೇ ಆಕಾಶದಲ್ಲಿ ಇರ್ತದೆ, ಅಲ್ಲಿ ಕಾಯ್ತಾ ಇರ್ತದೆ. ಈಗ ಕ್ರಿಸ್ತ ತನ್ನ ಸಭೆಯನ್ನು ಎತ್ಕೊಳಕ್ ಬರುವಾಗ ಈ ದೇಹಕ್ಕೆ ಪುನರುತ್ಥಾನ ಆಗೋದು, ಅದ್ರ ಬಗ್ಗೆ ಬಹಳ ಸಲ ನಾವು ಪ್ರಸ್ತಾಪ ಮಾಡಿದ್ವಿ. ಅವರ ಆತ್ಮ 3ನೇ ಲೋಕದಲ್ಲಿ ಇರ್ತಕ್ಕಂಥ ಆತ್ಮವನ್ನ ಕ್ರಿಸ್ತನೇ ತಂದು ಇದ್ರ ಜೊತೆ ಕೂಡಿಸ್ತಾರೆ. ಸತ್ತವರಿಗೆ ಪುನರುತ್ಥಾನ, ಜೀವದಿಂದಿರೋರಿಗೆ ದೇಹ ಮಾರ್ಪಟ್ಟು ಅವರು ಆ ಸತ್ತವ್ರ ಜೊತೆ ಸೇರಿ ಆಕಾಶದಲ್ಲಿ ಕ್ರಿಸ್ತನ್ ನೋಡೋದು. ಇದಕ್ಕೆ ಸೀಕ್ರೆಟ್ ಕಮಿಂಗ್ ಅಂತ. ಅದನ್ನ ಸಮಯದ ಕೊರತೆ ಇರೋದ್ರಿಂದ ಬರೋ ವಾರ ಆ ಕ್ರಿಸ್ತನು 2 ಹಂತದಲ್ಲಿ ಬರ್ತಾರ ಅಥವಾ ಒಂದೇ ಸಲಿ ಬರ್ತಾರ. ಅದಕ್ಕೆ ಹೇಳ್ತಾರೆ, ಮೊದಲು ಕ್ರೈಸ್ಟ್ ಕಮ್ಸ್ ಫಾರ್ ಹಿಸ್ ಚರ್ಚ್ ಅಂತ, ತನ್ನ ಸಭೆಗಾಗಿ ಒಂದ್ಸಲಿ ಬರ್ತಾರೆ. ಎರಡನೇದು ಮಹಿಮೆಯೊಡನೆ ತನ್ನ ಸಭೆಯ ಜೊತೆಗೆ ಬರ್ತಾರೆ. ಅದನ್ನೀಗ ಸ್ವಲ್ಪ ಸವಿಸ್ತಾರವಾಗಿ ಹೇಳಕ್ಕಾಗಲ್ಲ. ಕ್ರಿಸ್ತನು 2 ಹಂತದಲ್ಲಿ ಬರ್ತಾರೆ. ತನ್ನ ಸಭೆಯನ್ನೇ ಎತ್ಕೊಳ್ಳೋದಕ್ಕೆ ಬರ್ತಾರೆ. ಅದಕ್ಕೆ ಸೀಕ್ರೆಟ್ ಕಮಿಂಗ್ ಅಂತ. ಯು ವಿಲ್ ಕಮ್ ಫಾರ್ ಹಿಸ್ ಚರ್ಚ್, ತನ್ನ ಸಭೆಯನ್ನು ಎತ್ಕೊಳ್ಳೋಕೆ ಬರ್ತಾರೆ. 2ನೇ ಬಾರಿ ಅವರು ತನ್ನ ಸಭೆಯೊಡನೆ ಬರ್ತಾರೆ. ಆ ಮಹಾ ಅರ್ಮಗೆದಾನ್ ಯುದ್ಧಕ್ಕೋಸ್ಕರ ಬರ್ತಾರೆ. ಸೊ ಅದನ್ನ ಬರೋ ವಾರ ನಾವು ನೋಡೋಣ. ಈಗ ಇದನ್ನು ಸ್ವಲ್ಪ ಗಮನಿಸಿ ನೀವು. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ದೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವವನೆಂದು ನಂಬಬೇಕಲ್ಲವೇ? ಹಾಗಾದ್ರೆ ಯೇಸು ಆ ಸತ್ತವ್ರನ್ನ ತನ್ನ ಜೊತೆಲಿ ಕರ್ಕೊಂಡ್ ಬರ್ತಾರೆ. ಆ ನಂತರ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿರುವ ನಾವು ನಿದ್ದೆ ಹೋದವರಿಗಿಂತ ಮುಂದಾಗಿ ಹೇಳುವುದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದು. ಸಭೆಯಲ್ಲಿ ಪರಲೋಕದಲ್ಲಿ ಇರಬೇಕಾದ ಸಭೆಯ ಸದಸ್ಯರಲ್ಲಿ
ಇಲ್ಲಿವರೆಗೆ ಎಷ್ಟೋ ಜನ ಕ್ರಿಸ್ತನಲ್ಲಿ ಸತ್ತು ಪುನರುತ್ಥಾನ ಕಾಯ್ತಾ ಇದ್ದಾರೆ ಸಮಾಧಿಯಲ್ಲಿ. ಇನ್ನೂ ಕೆಲವರು ಬದುಕಿರ್ತಾರೆ. ಇಲ್ಲಿ ಕ್ರಿಸ್ತನಲ್ಲಿ ಬದುಕಿರೋರ ಬಗ್ಗೆ ಏನ್ ಹೇಳ್ತಾರೆ ಭಕ್ತನಾದ ಪೌಲ? ಸತ್ತವರಿಗಿಂತ ಮುಂದೆ ಹೋಗದೇ ಇಲ್ಲ ನಾವು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜೀವದಿಂದಿರುವ ನಾವು ನಿದ್ದೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೋ, ಪ್ರಧಾನ ದೇವದೂತನ ಶಬ್ದದೊಡನೆಯೋ, ದೇವರ ತುತ್ತೂರಿಯ ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಸತ್ತೋಗಿರೋರೆಲ್ಲ ಎದ್ದು ಬರ್ತಾರೆ ಅಂದ್ರೆ ಏನರ್ಥ? ಅವರ ದೇಹಕ್ಕೆ ಬೇರೆ ದೇಹ ಕೊಡಲ್ಪಡ್ತದೆ. ಆ ಮೂರನೇ ಲೋಕದಲ್ಲಿರ್ತಕ್ಕಂಥ ಆತ್ಮ ಜೊತೆ ಸೇರ್ಕೊತಾರೆ. ಅವರು ಎದ್ದು ನಿಲ್ತಾರೆ. ಯಾವ ಸಾರೂಪ್ಯದಲ್ಲಿರ್ತಾರೋ ಅವರು, ಕ್ರಿಸ್ತನು ದೇಹ ಆಗಿರುತ್ತೆ, ಆ ಒಂದು ಮಹಿಮಾ ದೇಹದಲ್ಲಿ ಅವರು ಪುನರುತ್ಥಾನ ಆಗಿರ್ತಾರೆ. ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಕೂಡಲೇ ಮೇಘವಾಹಕನಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ನೋಡಿ, ಅಲ್ಲಿ ಮತ್ತ ಯೋಹಾನ 14ರಲ್ಲಿ ನೀವು ಕಳವಳ ಪಡಬೇಡ್ರಿ, ದೇವ್ರು ನಂಬ್ರಿ, ನನ್ನನ್ನು ನಂಬ್ರಿ ಅಂದ್ರು. ಒಂದು ಸ್ವಾಂತನ ಹೇಳ್ತಾರೆ. ಇಲ್ಲೂ ಅಷ್ಟೇ ಹೇಳ್ತಾರೆ. ತೆಸ್ಸಲೋನಿಕರು ಭಾರಿ ಎದುರುಬಿಟ್ಟಿದ್ರು. ಈಗ ನಾವು ನೀವೆಲ್ಲ ಎದುರ್ತೀವಲ್ಲ, ಮುಂದೆ ಹೆಂಗಪ್ಪ ಆ ಮಹಾಸಂಕಟದಿಂದ ನಾವೆಲ್ಲ ಹೇಗೆ ಆ ದಿನವನ್ನು ಎದುರಿಸೋದು ಅಂದ್ರೆ, ಹೀಗೆ ಒಬ್ಬರನ್ನೊಬ್ಬರು ಸಂತೈಸಿರಿ ಅಂದ್ರೆ, ಕ್ರಿಸ್ತನಲ್ಲಿ ಸತ್ತವರು ಅಂದ್ರೆ ಆ ಸಭೆ ಆದವರು, ಕ್ರಿಸ್ತನ ಶರೀರ ಆಗಿರ್ತಕ್ಕಂಥವ್ರು, ಅವರು ಈ ಮಹಾ ಭಯಂಕರವಾದ ದಿನ ಅಥವಾ ಮಹಾ ಸಂಕಟ ದಿನದ ಬಗ್ಗೆ ಎದುರಬೇಕಿಲ್ಲ. ದೇವರು ಆ ರ್ಯಾಪ್ಚರ್ ಅಂದ್ರೆ ಸ್ನ್ಯಾಚ್ ಅಂತ, ದೆಲ್ ಬಿ ಕಾಟಪ್ ಅಂತ. ಒಂದು ಹದ್ದು ಹೇಗೆ ಒಂದು ಸಣ್ಣ ಕೋಳಿ ಮರಿನ ಒಂದು ನಿಮಿಷದಲ್ಲಿ ಹೊಡ್ಕೊಂಡ್ಬಿಡ್ತದೋ, ಆ ಥರ ದೇವರು ಸಭೆನ ಎತ್ಕೊಂಡ್ಬಿಡ್ತಾರೆ. ಅದಕ್ಕೆ ಅಲ್ಲಿ ಇದಕ್ಕೆ ಪೂರಕವಾಗಿ 1 ಕೊರಿಂಥ 15:51 ನೀವು ರೆಪ್ಪೆ ಬಡಿಯುವಷ್ಟರಲ್ಲಿ ಮಾರ್ಕ್ ಪಡುವುದು. ಅದೇ ತರ ಫಿಲಿಪ 3:21 ಅದೇ ಹೇಳಿ, ನಿಮ್ಮ ದೇಹ ರೂಪಾಂತರಗೊಳ್ತದೆ. ಅಂದ್ರೆ ಯುವರ್ ಬಾಡಿ ವಿಲ್ ಬಿ ಟ್ರಾನ್ಸ್ಲೇಟೆಡ್, ಇಟ್ ವಿಲ್ ಬಿ ಟ್ರಾನ್ಸ್ಫಾರ್ಮ್. ರೂಪಾಂತರ ಹೊಂದ್ಬಿಡೋದು ಎಲ್ಲಿ? ರೆಪ್ಪೆ ಬಡಿಯೋಷ್ಟರಲ್ಲಿ ಇವ್ರನ್ನ ಏನ್ ಮಾಡ್ತಾರೆ? ಅವರು ಮಾರ್ಪಟ್ಟು ಅವರು ಮುಂದೆ ಹೊರಟುತ್ತಾರೆ. ಆದ್ರಿಂದ ಇದಕ್ಕೆ ಹೇಳೋದು ರ್ಯಾಪ್ಚರ್ ಅಂತ. ಈಗ ಇರ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂದ್ರೆ, ಈ ಒಂದು ಲೋಕದಲ್ಲಿ ಕ್ರಿಶ್ಚಿಯನ್ಡಮ್ನಲ್ಲಿ, ಕ್ರೈಸ್ತ ಮಂಡಿನಲ್ಲಿ ಅಭಿಪ್ರಾಯಗಳು ವ್ಯತಿರಿಕ್ತವಾಗಿರ್ತವೆ, ಭಿನ್ನವಾಗಿರ್ತವೆ. ಇರಬೇಕು, ಏನು ಇರಬಾರ್ದು ಅಂತ ಏನಿಲ್ಲ. ಅದನ್ನ ವಾಕ್ಯ ಓದ್ತಾರೆ, ಅವ್ರಿಗೂ ಕೆಲವಾರು ಸಪೋರ್ಟಿಂಗ್ ವರ್ಸಸ್ ಇರ್ತವೆ. ಅಂದ್ರೆ ಅವರ ಒಂದು ಅಭಿಪ್ರಾಯಕ್ಕೆ ಒಂದು ಸಹಾಯ ಮಾಡ್ತಕ್ಕಂಥದ್ದು ಕೆಲವಾರು ವಾಕ್ಯಗಳಿರ್ತವೆ. ಆದರೆ ಯಾರು ಕುಲಂಕುಷವಾಗಿ ಒಂದೊಂದು ವಾಕ್ಯವನ್ನು ಓದಿ ತಮ್ಮ ಸ್ವಂತ ಅಭಿಪ್ರಾಯವನ್ನ ಹೇಳದೇನೆ ಆ ವಾಕ್ಯಗಳೇನು ಹೇಳ್ತೇವೆ ಅದನ್ನೇ ಕರೆಕ್ಟಾಗಿ ಓದಿ ದೇವರ ಯೋಜನೆಗೆ ಅದನ್ನ ಅಳವಡಿಸಿಕೊಂಡು ಅಭಿಪ್ರಾಯ ಪಡ್ತಾರೋ ಅದು ಬೇರೆ. ಈಗ ಈ ರ್ಯಾಪ್ಚರ್ ವಿಷಯದಲ್ಲಿ ಕೆಲವಾರು ಸ್ಕೂಲ್ಸ್ ಆಫ್ ಥಾಟ್ ಅಂತೀವಿ. ಅಂದ್ರೆ ಕೆಲವಾರು ಪಂಗಡಗಳಲ್ಲಿ ಅವರದೇ ಆದ ಕೆಲವು ಅಭಿಪ್ರಾಯ ಇದೆ. ಬಹಳಷ್ಟು ಒಳ್ಳೊಳ್ಳೆ ಸತ್ಯವೇದ ಪಂಡಿತರುಗಳು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಾವು ನೀವು ಎರಡನ್ನೂ ಓದಿದೀವಲ್ವಾ, ಈಗಾಗಲೇ ಈ ವಿಷಯವನ್ನು ಎರಡೂ ಓದಿದ್ದೀವಿ. ಅದರಲ್ಲಿ ಏನಂದ್ರೆ ಒಂದು ಥಾಟ್ ಏನು ಅಂದ್ರೆ ಪ್ರೀ ರ್ಯಾಪ್ಚರ್ ಅಂತ. ಅಂದ್ರೆ ಸಭೆ ಆ ಮಹಾಸಂಕಟದ ದಿನ ಬರಕ್ ಮೊದಲು ಇದು ಸುಳ್ಳು ಕ್ರಿಸ್ತನ 7 ವರ್ಷದ ಆಳ್ವಿಕೆಯ ಪ್ರಾರಂಭದ ಮೊದಲು ಸಭೆ ಎತ್ತಲ್ಪಡ್ತದೆ. ಆ ಸಂಕಟದಲ್ಲಿ ಸಿಕ್ಕಾಕೊಳ್ಳಲ್ಲ. ಅದು ದೇವರ ಯೋಜನೆಯೂ ಅಲ್ಲ. ಈಗಾಗಲೇ 1ನೇ ತೆಸ್ಸಲೋನಿಕ 2ನೇ ತೆಸ್ಸಲೋನಿಕದಲ್ಲಿ ಬಹಳಷ್ಟು ವಿಷಯಗಳಿತ್ತು. ಮತ್ತು ಯೋಹಾನ 14 ಹೇಳಿದ್ರು. ಸೊ ಇವೆಲ್ಲ ಪ್ರೀ ರ್ಯಾಪ್ಚರಿಸ್ಟ್ ಅಂತ ಕರೆಯೋದವರು. ಇನ್ನೊಬ್ರು ಇದ್ದಾರೆ, ಅವರು ಪೋಸ್ಟ್ ರ್ಯಾಪ್ಚರಿಸ್ಟ್. ಅವರೇನು ಹೇಳಿದ್ರು, ಇಲ್ಲ ಆ ಥರ ಇಲ್ಲ, ಸಭೆ ಆ ಮಹಾಸಂಕಟ ದಿನವನ್ನು ದಾಟಿ ಹೋಗಬೇಕು, ಸಭೆ ಹಂಗೆ ದೇವರು ಎತ್ಕೊಳ್ಳೋ ಅಭಿಪ್ರಾಯ ಇಲ್ಲ. ಸಭೆ ಆ ಮಹಾಸಂಕಟವನ್ನು ದಿನಗಳನ್ನ ದಾಟಿ ಅದು ಹೋಗಬೇಕು. ಹಾಗಾದ್ರೆ ಆ 7 ವರ್ಷದ ಮಹಾಸಂಕಟ ದಿನ ಮುಗಿದ ಮೇಲೆ, ಅಂದ್ರೆ ಮುದ್ರೆಗಳು ಹೊಡೆಯೋದು, 10 ತುರಿಗಳು ಊದೋದು, ಆ ಉಪದ್ರವಾಗ ಬರ್ತದಲ್ಲ, ಇವನು ಕ್ರೈಸ್ತ ವಿರೋಧಿ ಕೊಡ್ತಕ್ಕಂಥ ಆ ಉಪದ್ರವ ಪ್ಲಸ್ ಒಂದು
ಆ ದೇವರು ಪ್ರಕೃತಿಲಿ ಆಗ್ತಕ್ಕಂಥ ಅನಾಹುತಗಳು ಅದೆಲ್ಲವನ್ನು ಅನುಭವಿಸ್ಬೇಕು. ಆ ಉಪದ್ರವದ ಪಾತ್ರೆ ಉಯ್ದಾಗ ಏನೇನಾಗುತ್ತೆ ಈ ಲೋಕಕ್ಕೆ, ಆ ಲೋಕದ ಇತರರ ಜೊತೆಗೆ ನಾವು ಅದನ್ನು ಅನುಭವಿಸ್ಲೇಬೇಕು ಅಂತಕ್ಕಂಥ ಇನ್ನೊಂದು ಅಭಿಪ್ರಾಯ. ಅವ್ರಿಗೆ ಪೋಸ್ಟ್ ರ್ಯಾಪ್ಚರಿಸ್ಟ್ ಅಂತ. ಇನ್ನೊಂದು ಇದೆ, ಅವರೇಂದ್ರೆ ಮಿಡ್ ರ್ಯಾಪ್ಚರಿಸ್ಟ್ ಅಂತ. ಇಲ್ಲ 7 ವರ್ಷದ ಅವಧಿಲಿ ಮೊದಲನೇ 3.5 ವರ್ಷ ಆದಮೇಲೆ ಆ ಕ್ರೈಸ್ತ ವಿರೋಧಿ ಅದನ್ನೇ ಮತ್ತ 24:15 ಹೇಳಿದ್ರು, ಹಾಳು ಮಾಡುವ ಅಸವಸ್ತು ಪವಿತ್ರ ಸ್ಥಾನದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆ 3.5 ವರ್ಷವನ್ನೇ ದಾನಿಯೇಲ 9:27 ಹೇಳ್ತಾರೆ, ಅವನು ವಾರದ ಮಧ್ಯದಲ್ಲಿ, ಅಂದರೆ ಒಂದು ವಾರ ಅಂದರೆ 7 ದಿನ, 7 ವರ್ಷ. ಹಾಗಾದರೆ ಒಂದು ದಿನಕ್ಕೆ 1 ವರ್ಷದ ಥರ ವಾರದ ಮಧ್ಯದಲ್ಲಿ ಅಂದರೆ 3.5 ವರ್ಷ ಆದಮೇಲೆ ಅವನು ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸ್ತಾನೆ. ಅವನು ಮಾಡಿದ ಒಡಂಬಡಿಕೆಯನ್ನು ಅವನು ಮುರಿತಾನೆ. ಅದನ್ನೇ ಕ್ರಿಸ್ತ ಮತ್ತ 24:15 ಹಾಳು ಮಾಡುವ ಅಸವಸ್ತು ಪವಿತ್ರ ಸ್ಥಾನದಲ್ಲಿ ಬಂದು, ಅಂದರೆ ಜೆರುಸಲೇಮ್ನಲ್ಲೇ ಬಂದು ಕೂತ್ಕೊಂಡ್ಬಿಡ್ತಾನ. ಆವಾಗ ಒಂದು ಮಹಾ ಸಂಕಟ ಆಗ್ತದೆ. ಅದನ್ನೇ ಕೆಲವರು ಏನಂತ ಹೇಳಿದ್ರು, ಅದನ್ನು ಬರೋವಾರ ಪ್ರಸ್ತಾಪ ಮಾಡ, ಅದನ್ನ ರಾತ್ ಆಫ್ ಗಾಡ್ ಅಂತ, ಅಂದ್ರೆ ದೇವರ ಕೋಪಾಗ್ನಿಯ ದಿನ. ಈ ಸಭೆನ ದೇವರ ಕೋಪಕ್ಕೆ ಒಳಪಡಿಸಲ್ಲ, ಆದರೆ ಕ್ರೈಸ್ತ ವಿರೋಧಿಯು ಕೊಡ್ತಕ್ಕಂಥ ಉಪದ್ರವದಲ್ಲಿ ಇವರೆಲ್ಲರೂ ಪಾಲುಗಾರರಾಗ್ತಾರೆ ಅಂತಕ್ಕಂಥ ಹೇಳ್ತಾರೆ. ಅದಕ್ಕೆ ಅವ್ರಿಗೂ ಕೆಲವಾರು ವಚನಗಳಿದೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಮತ್ತಾಯ 24ನೇ ಅಧ್ಯಾಯ 29 ತಗೋತಾರೆ. ಪ್ರಕಟಣಾ ಗ್ರಂಥ 11:15 ಆ 7ನೇ ದೂತನು ತನ್ನ ತುತ್ತೂರಿಯನ್ನು ಊದುವಾಗ ಅಂತಾರೆ. ಸೊ ಈ ತರ ಬಹಳಷ್ಟು ಅಭಿಪ್ರಾಯಗಳನ್ನ ಅವರು ವ್ಯಕ್ತಪಡಿಸ್ತಾರೆ. ಆದರೆ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ, ಯಾರ್ಯಾರು ಏನೇನು ಅಭಿಪ್ರಾಯಗಳನ್ನ ತಿಳಿಸಿದ್ರು ಸಹ ನಾವುಗಳು ಎಫೆಷಿಯನ್ಸ್ 4 ಹೇಳ್ತಾರೆ, ನೀವು ಎಲ್ಲರ ಬೋಧನೆಗಳನ್ನ ತಿಳ್ಕೊಂಡ್ಬಿಟ್ಟು ಗಾಳಿ ಬಂದಾಗ ನೀವು ಈ ತೂರಾಡೋ ಥರ ನೀವು ತೂರಾಡಬೇಡಿ, ಎಲ್ಲವನ್ನ ಕೇಳಿ ಪರಿಪಕ್ವವಾದ ಸತ್ಯವನ್ನ ನೀವು ತಿಳ್ಕೊಂಡು ಆ ಪರಿಪಕ್ವವಾದ ಸತ್ಯವನ್ನ ನೀವು ಅನುಸರಿಸಿ ನಡಿಬೇಕು. ಅದೇ ಮತ್ತೆ ಯಾವುದೇ ಒಂದು ಸಭೆ ಹೇಗಿರಬೇಕು ಅಂದರೆ, ನೀವು ಪ್ರವಾದಿಗಳ ಮತ್ತು ಅಪೋಸ್ತಲರ ಬುನಾದಿಯಲ್ಲಿ ಬೋಧನೆಗಳಾಗಬೇಕು. ಆ ಸಭೆ ಅವರನ್ನು ಅಸ್ಥಿವಾರವನ್ನು ಇಟ್ಕೋಬೇಕು ಅಂದಾಗ ನೀವುಗಳು ಸ್ವಲ್ಪ ಕೇರ್ಫುಲ್ ಆಗಿ, ಬಹಳ ಜಾಗರೂಕತೆಯಿಂದ ಒಂದೊಂದು ವಿಷಯವನ್ನು ತಿಳ್ಕೊಂಡು ನಾವು ಸತ್ಯದ ಅನ್ವೇಷಣೆಯನ್ನು ಮಾಡಿ ನಾವು ಒಂದು ಅಭಿಪ್ರಾಯಕ್ಕೆ ಬರಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಈ ಸಭೆಯಲ್ಲಿ ಬೆಳೀತಾ ಇದ್ದೀವಿ. ಈ ದಿನ ಇಷ್ಟಕ್ಕೆ ನಾವು ನಿಲ್ಲಿಸ್ಕೊಳ್ಳೋಣ. ಬರುವ ವಾರ ಈ ರ್ಯಾಪ್ಚರ್ನಲ್ಲಿ ಎಷ್ಟೆಷ್ಟು ಅಭಿಪ್ರಾಯಗಳಿದೆ, ಪೋಸ್ಟ್ ರ್ಯಾಪ್ಚರ್ ಅಂದ್ರೆ ಏನು, ಪ್ರೀ ರ್ಯಾಪ್ಚರ್ ಅಂದ್ರೆ ಏನು, ಮಿಡ್ ರ್ಯಾಪ್ಚರ್ ಅಂದ್ರೆ ಏನು, ಹಾಗಾದ್ರೆ ಪೋಸ್ಟ್ ರ್ಯಾಪ್ಚರಿಸ್ಟು ಅವರ ಅಭಿಪ್ರಾಯಕ್ಕೆ ಪೂರಕವಾದ ವಚನಗಳಿದೆಯಾ, ಪ್ರೀ ರ್ಯಾಪ್ಚರಿಸ್ಟು ಸರಿನಾ, ಮಿಡ್ ರ್ಯಾಪ್ಚರ್ ಅಂದ್ರೆ ಆ 7 ವರ್ಷದ ಮಧ್ಯದಲ್ಲಿ ಸಭೆ ಎತ್ತಲ್ಪಡ್ತದ, ಇದೆಲ್ಲವನ್ನು ನಾವು ಸ್ವಲ್ಪ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಅದಕ್ಕೆ ಸುಮಾರು 1 ಗಂಟೆ ಬೇಕಾಗ್ಬೋದು. ಆದ್ರಿಂದ ಈಗ ಸದ್ಯಕ್ಕೆ ಈ ಒಂದು ರ್ಯಾಪ್ಚರ್ ಅನ್ನೋ ವಿಷಯವನ್ನು ನಾವು ಮುಗಿಸಿದ್ದೀವಿ. ದೇವರ ಸ್ತೋತ್ರ. ಈಗ ಅಂತಿಮ ಸಂಗೀತವಾಗುವುದು. ನಾವು ಆದುಕೊಂಡ ಅಂತಿಮ ಸಂಗೀತಗಳಲ್ಲಿ 235 ಯಾಶೋವ ನೀನು ಎಂದು ನಡೆಸೋ. ನನ್ನ ಜೊತೆ ನೀವುಗಳು ಹಾಡ್ರಿ. ಯಾಶೋವ ನೀನು ಎಂದು ನಾಡಿಸೋ, ಮಾರ್ಗಯಾಸವಾಗಿದ್ಯಾಗ್ಯೋ, ಶತ್ರು ಎದುರಿಸಿದ್ಯಾಗ್ಯೋ, ಭಯವಿಲ್ಲದೆ ಮುಂದೆ ನಾ ಹೋಗುವೆ, ಕತ್ತಲಾದರೂ ಶತ್ರು ಬಂದರು, ಧೈರ್ಯ ಕೊಡು ಕೃಪೆಯಿಂದ,
ನಿನ್ನ ಹಸ್ತದಿಂದ ನನ್ನ ತಪ್ಪಿಸು, ಮೋಕ್ಷ ತೋರಿಸು, ದುಃಖ ಬರಲು ಶಾಂತಿ ನೀ ಕೊಡು. ಎಲ್ಲ ಶೋಧನೆಗಳನ್ನು ಸಹಿಸುವ ತಾಳ್ಮೆಯನ್ನು ದಯಪಾಲಿಸು, ಮೋಕ್ಷ ಸೇರಿಸು. ಯೇಷುವ ನೀನು ಎಂದು ನಾಡಿಸು, ಮುಂದೆ ಕಾಣುವಂತ ಶಾಂತಿ ಪರಲೋಕದ ವಿಶ್ರಾಂತಿ ಸೇರ್ವ ಮಟ್ಟಿಗೂ ನನ್ನ ನಾಡಿಸು. ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸುಜ್ಞಾನ ಶ್ರೇಷ್ಠನು, ಅತಿಶಯ ಆಲೋಚನಾ ಪರನು, ಭೂಪರಲೋಕಗಳ ಒಡೆಯನು, ಸೃಷ್ಟಿಗೆಲ್ಲ ಮೂಲ ಕಾರಣನು, ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾದ ನಮ್ಮ ಪರಮ ತಂದೆಯಾದ ಯಾವೇ ದೇವರೇ, ನೀನು ಪರಲೋಕವಾಸಿಯು, ಸ್ವರ್ಗಪಿತನು, ಭೂಪರಲೋಕಗಳ ಸೃಷ್ಟಿಕರ್ತನು. ಪರಲೋಕದಲ್ಲಿ ಕೆರೂಬಿಗಳು ಶರಾಫಿಯರ ಮಧ್ಯದಲ್ಲಿ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುತ್ತಾ ಸ್ತೋತ್ರ ಸಿಂಹಾಸನದ ಮೇಲೆ ಕಾಣಿಸಿಕೊಳ್ಳುತ್ತಾ ದಿನವೆಲ್ಲ ಸ್ತುತಿಯಜ್ಞಗಳನ್ನು ಸ್ವೀಕರಿಸುತ್ತಿರುವ ಪರಮದೇವರಾಗಿದ್ದೀವಿ. ನೀನೊಬ್ಬನೇ ದೇವರು ತಂದೆಯೇ. ನಿನ್ನ ಹೊರತು ಯಾವ ದೇವರು ಇಲ್ಲ, ಯಾವ ಶರಣನೂ ಇಲ್ಲ. ನೀನು ಸರ್ವಶಕ್ತನು, ಕೃಪಾಭರಿತನು, ದಯಾಪರನೂ ಆದ ದೇವರಾಗಿದ್ದೀವಿ. ನೀನು ಸರ್ವವ್ಯಾಪಿಯು ತಂದೆಯೇ. ನೀನು ಸರ್ವಾಂತರ್ಯಾಮಿಯು. ನೀನು ಎಲ್ಲ ಕಡೆ ಇರುವಿ ತಂದೆಯೇ. ಎಲ್ಲ ಕಡೆ ನಿನ್ನ ಆತ್ಮವು ವ್ಯಾಪಿಸಿದೆ. ನೀನು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದೀವಿ. ಮಾತ್ರವಲ್ಲದೆ ನಮ್ಮ ವಿಮೋಚಕನು, ಒಡೆಯನಾದ ಯೇಷುವ ಮೆಸ್ಸೀಯನು, ನಮಗೆ ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನಾದ ಕರ್ತನಾಗಿದ್ದಾನೆ ತಂದೆಯೇ. ಇದೆಲ್ಲ ಜ್ಞಾನವನ್ನು ನಮಗೆ ನೀನು ದಯಪಾಲಿಸಿಕೊಟ್ಟಿದ್ದಿ. ಮೊದಲಿಗೆ ನೀನು ಆರಂಭುವುದನ್ನು, ನಿನ್ನ ಮಗನ ಆರಂಭುವುದನ್ನು, ನಿಮ್ಮ ನಾಮಧೇಯಗಳು ಏನೆಂಬುದನ್ನು ನಾವುಗಳು ಸದಾ ನಮ್ಮ ಬಾಯಿಯಲ್ಲಿ ಯಾವೇ ದೇವರೇ ತಂದೆ ಎಂದಲೂ, ಯೇಷುವ ಮೆಸ್ಸೀಯನನ್ನು ನಮ್ಮ ವಿಮೋಚಕನು, ಒಡೆಯನೆಂದಲೂ ನಂಬಿ ಅವರ ನಾಮಗಳನ್ನು ಉಚ್ಚರಿಸುವ ಅಧಿಕಾರವನ್ನು ಕೊಟ್ಟಿದ್ದೀ ತಂದೆಯೇ. ಈ ಅಧಿಕಾರವನ್ನು ನೀನು ಎಲ್ಲರಿಗೂ ಕೊಟ್ಟಿಲ್ಲ. ಆತ್ಮನಿಂದ ನಡೆಸಲ್ಪಡುವ ದೇವರ ಮಕ್ಕಳಿಗೆ ಮಾತ್ರ ಇದೆಲ್ಲವನ್ನು ನೀನು ದಯಪಾಲಿಸಿಕೊಟ್ಟಿದ್ದಿ. ನೀನು ತೋರಿಸಿಕೊಟ್ಟ ಈ ಮಾರ್ಗಕ್ಕಾಗಿಯೂ, ಮುಂಬರುವ ದಿನಗಳಲ್ಲಿ ನಿನ್ನ ಯೋಜನೆಗಳು ಏನೆಂಬುದಾಗಿಯೂ ಜ್ಞಾನವನ್ನು ನಮಗೆ ಕೊಟ್ಟದಕ್ಕಾಗಿಯೂ ನಿನಗೆ ಸಾಷ್ಟಾಂಗವಾಗಿ ನಿನಗೆ ನೀನು ಮಾಡಿದ ಉಪಕಾರಕ್ಕೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದಾಗಿದೆ ದೇವರೇ. ನೀನು ಪ್ರೀತಿ ಸ್ವರೂಪನು. ನೀನು ಯಾವೇ ಹೀರೆ ಎಂಬ ನಾಮಾಂಕಿತದಲ್ಲಿಯೂ ನಿನ್ನನ್ನು ಸಂಬೋಧಿಸುವರು ತಂದೆಯೇ. ನೀನು ಒದಗಿಸುವ ದೇವರಾಗಿದೆ ಅಪ್ಪ ತಂದೆಯೇ. ನಿನ್ನ ಪ್ರವಾದನೆಗಳಲ್ಲಿ ಹೇಳಿರುವಂತೆ ಆಗಿಂದಾಗೆ ಈ ಲೋಕದಲ್ಲಿ ಘೋರ ವ್ಯಾಧಿಗಳು ಬಂದು ಬಿಡುತ್ತವೆ. ಇದೋ ತಂದೆಯೇ, ಈ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿಯೇ ಆ ಕೊರೋನಾ ಎಂಬ ರೋಗಾಣುಗಳು ಎಲ್ಲ ಕಡೆ ಹರಡಿ ಜನರ ಜೀವನವನ್ನು ಅಲ್ಲೋಲು ಕಲ್ಲೋಲು ಮಾಡಿದೆ ತಂದೆಯೇ. ಎಲ್ಲರೂ ಭಯಗ್ರಸ್ತರಾಗಿದ್ದಾರೆ ಸ್ವಾಮಿ. ಸಾವು ನೋವುಗಳು ಲೆಕ್ಕವಿಲ್ಲದಷ್ಟು ಆಗಿಬಿಟ್ಟಿವೆ. ಆದಾಗ್ಯೂ ನಮ್ಮ ಆಲಯಗಳು
ಮುಚ್ಚಿ ಹೋಗಿದ್ದರು. ಮನೆಗಳಲ್ಲಿ ನಡೆತಕ್ಕಂಥ ಪ್ರಾರ್ಥನಾ ಕೂಟಗಳು ರದ್ದಾಗಿ ಹೋದ್ದರು. ನೀನು ನಮ್ಮನ್ನು ಕೈ ಬಿಡಬೇಕು. ನಮ್ಮ ಒಂದೊಂದು ಮನೆಯನ್ನು ನೀನು ಪ್ರಾರ್ಥನಾಲಯವಾಗಿ ಪರಿವರ್ತಿಸಿದ್ದಿ. ಅಲ್ಲಿ ನಾವುಗಳೆಲ್ಲರೂ ಈ ದಿನ ನಮ್ಮ ನಮ್ಮ ಮನೆಗಳಲ್ಲಿಯೇ ನಿನಗೆ ತಲೆಬಾಗಿ ಸಾಷ್ಟಾಂಗವರಿಗೆ ನಮಿಸುತ್ತಿದ್ದೇವೆ. ನಿನ್ನ ವಾಕ್ಯಗಳನ್ನು ಕೇಳುತ್ತಿದ್ದೇವೆ. ನಿನ್ನನ್ನು ಸ್ತುತಿಪದಗಳಿಂದ ಕೊಂಡಾಡುತ್ತಿದ್ದೇವೆ. ನಿನ್ನನ್ನು ಪ್ರಾರ್ಥಿಸಿ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಂಡಿದ್ದೇವೆ. ಇಂತಹ ಒಂದು ಸಂದರ್ಭವನ್ನು, ಸಮಯವನ್ನು, ಸ್ಥಳವನ್ನು ಕೊಟ್ಟಿದ್ದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಿದೆ. ಇದೋ ತಂದೆಯೇ, ಮುಂಬರುವ ದಿನಗಳು ಇನ್ನು ಎಷ್ಟು ಭಯಂಕರವೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದಾಗ್ಯೂ ನಿನ್ನ ಮೊರೆ ಹೊಕ್ಕಿದ್ದೇವೆ. ನೀನು ನಮ್ಮನ್ನು ರಕ್ಷಿಸುತ್ತೀ ಎಂಬ ಒಂದು ನಂಬಿಕೆಯಲ್ಲಿ ನಾವು ಜೀವಿಸುತ್ತಿದ್ದೇವೆ. ಇದೋ ತಂದೆ, ಇಲ್ಲಿ ತಲೆಬಾಗಿರುವ ಒಬ್ಬೊಬ್ಬರನ್ನು ನೀನು ಬಲ್ಲವನಾಗಿದ್ದಿ. ಅವರ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಎಂದು ಸಹ ನೀನು ಬಲ್ಲವನಾಗಿದ್ದಿ. ಒಂದೊಂದು ಮನೆಯಲ್ಲಿರ್ತಕ್ಕಂಥ ನಿನ್ನ ಭಕ್ತರ ಎಲ್ಲ ಸದಸ್ಯರನ್ನು ಹೆಸರಾಗಿ ಆಶೀರ್ವದಿಸುತ್ತದೆ. ಮಕ್ಕಳಾದಿಯಾಗಿ, ಯವನಸ್ಥರಾದಿಯಾಗಿ, ವಯಸ್ಕರಾದಿಯಾಗಿ ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಿನ್ನ ಕೈಗೆ ಒಪ್ಪಿಸುತ್ತೇವೆ ಸ್ವಾಮಿ. ಅವರೆಲ್ಲರನ್ನು ನೀನು ಹೆಸರಾಗಿ ಆಶೀರ್ವದಿಸಿ, ಆರೋಗ್ಯದಾಯಕನು, ದಯಾಪರನೂ ಆದ ನೀನು, ಕೃಪಾಭರಿತನಾದ ದೇವರಾದ ನೀನು ಅವರಿಗೊಳ್ಳೆ ಆರೋಗ್ಯ, ಬಲ, ಶಕ್ತಿಗಳನ್ನು ದಯಪಾಲಿಸು. ಆ ಕೊರೋನಾ ಎಂಬ ರೋಗಾಣುವು ಅವರ ಮನೆಯ ಬೀದಿಗೂ ಬಾರದಿರುವಂತೆ ನೀನು ರಕ್ಷಿಸಿ ಅವುಗಳನ್ನು ತಡೆಯುತ್ತದೆ. ಈ ಸಭೆಯಲ್ಲಿ ನೀನಾದುಕೊಂಡ ಸಭೆಯ ಸದಸ್ಯರು ಯಾರು ಈ ರೋಗದಿಂದ ಬಾಧಿಸಲ್ಪಡದಿರುವಂತೆ ನೀನು ರಕ್ಷಿಸಿ ಕಾಪಾಡು. ನಿನಗೆಲ್ಲವೂ ಸಾಧ್ಯ ತಂದೆಯು. ನೀನೊಬ್ಬನೇ ಸರ್ವಶಕ್ತರು. ನೀನು ಎಲ್ಲವನ್ನು ಬಲ್ಲವನ್ನು ತಂದೆಯು. ಅವರೆಲ್ಲರೂ ಆರೋಗ್ಯವಂತರಾಗಿರು. ಹಾಗೆ ನೀನು ಯಾವೇ ಈರೆ ಎಂಬ ನಾಮಾಂಕಿತವನ್ನು ಹೊಂದಿದ್ದಿ. ಇಡೀ ವಿಶ್ವವೇ ಸ್ತಬ್ಧವಾಗಿದೆ. ಹಾಗೆ ನಮ್ಮ ದೇಶದಲ್ಲಿಯೂ ಸಹ ಯಾರು ಮನೆ ಬಿಟ್ಟು ಹೊರಗಡೆ ಬಾರದಿರುವ ಒಂದು ನಿಬಂಧನೆಯನ್ನು ನಮ್ಮ ಘನ ಸರ್ಕಾರಗಳು ಹೇರಿವೆ. ಈ ಸಂದರ್ಭದಲ್ಲಿ ನೀನೇ ನಮ್ಮ ಆಶ್ರಯವೂ, ಕೋಟವೂ, ದುರ್ಗವೂ ಆಗಿದ್ದೇ ತಂದೆ. ನಮ್ಮ ಕೊರತೆಗಳನ್ನು ನೀಗಿಸುವ ಸ್ವಾಮಿ. ನಿನ್ನನ್ನೇ ನಂಬಿರತಕ್ಕಂಥ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿಸುವ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅದೇ ರೀತಿ ತಂದೆಯೇ, ನಮ್ಮಲ್ಲಿ ಸಣ್ಣ ಮಕ್ಕಳೂ ಇದ್ದಾರೆ ಸ್ವಾಮಿ, ಯವನಸ್ಥರಿದ್ದಾರೆ. ಅವರೆಲ್ಲರನ್ನೂ ಹೆಸರಾಗಿ ಆಶೀರ್ವದಿಸಬೇಕು. ಈ ಸಂದರ್ಭದಲ್ಲಿ ನಿನ್ನಲ್ಲಿ ನಾನು ಅಂಗಲಾಚಿಕೊಳ್ಳುತ್ತೇನೆ. ನಿನ್ನ ಚಿತ್ತವಿದ್ದದ್ದೇ ಆದರೆ ನಮ್ಮ ಆರಾಧನಾ ಸ್ಥಳಗಳನ್ನು ತೆರೆಯುವಂತೆ ನೀನು ಕೃಪೆ ತೋರು. ಆದರೂ ಎಲ್ಲವೂ ನಿನ್ನ ಚಿತ್ತದಿಂದಾಗಲಿ ತಂದೆಯೇ, ನಮ್ಮ ಚಿತ್ತದಂತೆ ಮುಂಬರುವ ದಿನದಲ್ಲಿ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿಯನ್ನು ಕೊಡು. ಅದಕ್ಕಾಗಿ ಪ್ರಾರ್ಥಿಸ್ತೇನೆ. ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ನೀನೊಬ್ಬನೇ ಮಗನೂ ಲೋಕರಕ್ಷಕನೂ ಆದ ಯಾಶಾ ಮಿಶಾನ ಒಂದೇ ನಾಮದಲ್ಲಿ ಅತ್ಯಂತ ದೈನ್ಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರವನ್ನು ಇಂದು ನಮಗೆ ದಯಪಾಲಿಸಿಕೊಳ್ಳಿ. ನಮಗೆ ತಪ್ಪು ಮಾಡದವನ್ನು ನಾವು ಕ್ಷಮಿಸುವಂತೆ ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಒಳಪಡಿಸದೆ ಕೇಡಿನಿಂದ ರಕ್ಷಿಸು. ರಾಜ್ಯವು, ಬಲವು, ಮಹಿಮೆಯು ಸದಾ ನಿನ್ನದೇ ಸ್ವಾಮಿ. ನನ್ನ ಮನವೇ ಯಾವೆಯನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಾವೆಯನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಗಳು ಮೀರುವ ಯಾವೇ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು, ಆಲೋಚನೆಗಳನ್ನು ಯಾಶುವ ಮಿಶಾನ ಒಂದೇ ನಾಮದಲ್ಲಿ